ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಪೂರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSS ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಆವಾಹನೆಯನ್ನು ಮಾಡೋಣ. ಎಲ್ಲಾ ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ವಸುಂಧರಾ ಮಾತೆ, ಪ್ರಕೃತಿ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನು ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆಶ್ರಮೂಲ ಚೈತನ್ಯ ಶಕ್ತಿಯೊಂದಿಗೆ, ಪರಮಾತ್ಮ ಶಕ್ತಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ತಾನು ವಿಸ್ತಾರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಜ್ಞಾನ ಯೋಗ, ಕರ್ಮಯೋಗ, ಈಗ ಧ್ಯಾನ ಯೋಗವನ್ನ ಹೇಳ್ತಾ ಇದ್ದ. ಅದರಲ್ಲಿ ನಿನ್ನೆ ದಿವಸ ನಾವು ನೋಡಿದ್ವಿ, ಧ್ಯಾನ ಮಾಡುವ ಸ್ಥಿತಿ ಹೇಗಿರಬೇಕು, ಒಬ್ಬ ನಿಜವಾಗಲೂ ಧ್ಯಾನಿ ಹೇಗೆ ಪ್ರಪಂಚವನ್ನ, ಜಗತ್ತನ್ನ ನೋಡಬೇಕು, ಮತ್ತೆ ಆಸನ ಹೇಗಿರಬೇಕು, ಅವನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನೆಲ್ಲ ನಿನ್ನೆ ಹೇಳ್ಕೊಂಡು ಬಂದ. ಅದಕ್ಕೆ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೌದು ಕೃಷ್ಣ, ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ, ಆ ಈಗ ಆ ಒಂದೇ ಜನ್ಮದಲ್ಲಿ ಆ ಪೂರ್ತಿ ಸಾಧನೆಯನ್ನ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು, ಅಥವಾ ಆ ಒಂದು ಉನ್ನತ ಸ್ಥಿತಿ ಏನಿದೆ, ಪರಮಾತ್ಮನಲ್ಲಿ ಲೀನವಾಗುವ ಆ ಮೋಕ್ಷ ಸ್ಥಿತಿ, ಅದನ್ನು ಸಾಧಿಸ್ಲಿಕ್ಕೆ ಆಗದೆ ಹೋಗ್ಬೋದು. ಯಾಕೆಂದ್ರೆ ಕೆಲವರು ಲೇಟ್ ಆಗಿ ಸಾಧನೆ ಶುರು ಮಾಡಿರ್ಬೋದು, ಅಥವಾ ಕೆಲವರು ಆ ಕಾಲದಲ್ಲಿ ಮರಣ ಹೊಂದ್ಬೋದು. ಹೀಗಾದ್ರೆ ಮತ್ತೆ ಅವನು ಅಷ್ಟು ದಿನ ಮಾಡಿದ ಪ್ರಯತ್ನ ವ್ಯರ್ಥವಾಗ್ತದಲ್ವ ಅಂತ ಹೇಳಿ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣನ ಹೇಳ್ತಾ ಇದ್ದಾರೆ, ನೋಡು, ಯೋಗದ ಸಾಧನೆಯಲ್ಲಿ ಏನು ಅಂದ್ರೆ ಅಧ್ಯಾತ್ಮ ಸಾಧನೆಯ ದಾರಿಯಲ್ಲಿ ಸಾಗಿದವರು ಇಹದಲ್ಲೇ ಆಗ್ಲಿ ಪರದಲ್ಲೇ ಆಗ್ಲಿ ಏನನ್ನ ಕಳೆದುಕೊಳ್ಳುವುದಿಲ್ಲ. ಯಾಕೆಂದ್ರೆ ಒಳ್ಳೆಯದನ್ನ ಮಾಡಿದವರಿಗೆ ಎಂದೂ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ರಕೃತಿಯ ನಿಯಮ. ಹಾಗಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೋಡು, ಸಾಧನೆ ಮಾಡಿದವನು ಅಂದ್ರೆ ಸಾಧನೆ ಹಾದಿಯಲ್ಲಿ ಹೆಜ್ಜೆ ಇಟ್ಟವನು ಒಮ್ಮೆಗೆ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದ್ರೆ ಆತ ಎಂದೂ ಮಧ್ಯದಲ್ಲಿ ಮುಳುಗುವುದಿಲ್ಲ, ಅತಂತ್ರವಾಗೋದಿಲ್ಲ. ಆತ ಸಾಧನೆಯ ಆಚೆ ದಡವನ್ನ ಸೇರಿಯೇ ಸೇರ್ತಾನೆ. ಒಳ್ಳೆಯದನ್ನ ಮಾಡಿದವರಿಗೆ ಒಳ್ಳೆಯ ಮಾರ್ಗ, ಕೆಟ್ಟದನ್ನ ಮಾಡಿದವರಿಗೆ ಕೆಟ್ಟ ಮಾರ್ಗ. ಅದು ಕಟ್ಟಿಟ್ಟ ಬುದ್ಧಿ, ಅದು ಪ್ರಪಂಚ ಜಗತ್ತಿನ ನಿಯಮ ಅದು. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಎಂದೂ ಕೆಟ್ಟ ಕೆಲಸ ಮಾಡಿಲ್ಲ, ಯಾವತ್ತೂ ಒಬ್ಬರಿಗೆ ಕೇಳನ ಬಯಸಿಲ್ಲ. ಆದರೆ ಏಕೆ ದೇವರು ನನಗೆ ಹೇಗೆ ಮಾಡ್ತಾ ಇದ್ದಾನೆ, ಇದು ಎಲ್ಲರ ಪ್ರಶ್ನೆ ಅಲ್ವಾ? ಅಲ್ಲ, ನಾನು ಏನು ಒಬ್ಬರಿಗೂ ಏನೂ ಹೇಳಲ್ಲ, ಏನು ಕೇಳೋದಿಲ್ಲ, ಆದ್ರೆ ನನಗೇ ಯಾಕೆ ಹೀಗೆ, ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಬರುವ ಸಾಮಾನ್ಯ ಪ್ರಶ್ನೆ. ಅದಕ್ಕೆ ಕೃಷ್ಣನ ಉತ್ತರ ಏನು ಅಂತಂದ್ರೆ, ಅದು ನೀನು ಮಾಡಿದ್ದೆ, ಆದ್ರೆ ಈ ಜನ್ಮದಲ್ಲಿ ಮಾಡದೇ ಇರ್ಬೋದು, ಆದ್ರೆ ಗತ ಜನ್ಮದಲ್ಲಿ ನೀನೇ ಮಾಡಿದ್ದಪ್ಪ. ಯಾಕೆಂದ್ರೆ ಇದನ್ನ ನಮಗೆ ನೋಡುವಾಗ ಇದು ಅನ್ಸೋದಿಲ್ಲ. ಅಂತಂದ್ರೆ ಏನು ಅಂದ್ರೆ, ಅಯ್ಯೋ, ಈಗ ಅಥವಾ ಕಷ್ಟಪಡುವವರನ್ನು ನೋಡಿದಾಗ ನಾವು ಅಯ್ಯೋ ಪಾಪ ಅಂತಾರೆ. ನಾವು ನೋಡಿ ಈಗ ಇನ್ನೂ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇರ್ತೀವಿ. ಏನು ಅಂತಂದ್ರೆ, ಕೆಲವರು ಏನು ಮಾಡಬಾರದ ಅನ್ಯಾಯ ಮಾಡ್ತಾ ಇರ್ತಾರೆ, ಏನು ದಗ, ವಂಚನೆ, ಅದೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವೇ ಏನ್ ಹೇಳ್ತಾ ಇರ್ತೀವಿ, ಯಾವಾಗ ಇವರಿಗೂ ಒಂದು ಆ ಕಷ್ಟ ಕಾಲ ಬರ್ಬೇಕಲ್ವಾ, ಇವರು ಅನುಭವಿಸೋ ಕಾಲ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೀವಿ ಅಲ್ವಾ? ಆದ್ರೆ ಯಾಕೆ ಕಾಯ್ತಾ ಇರ್ತೀವಿ ಅಂತಂದ್ರೆ, ಅವ್ರು ಮಾಡೋ ಅನ್ಯಾಯ ಎಲ್ಲ ಕಣ್ಣಿಗೆ ಕಾಣ್ತಾ ಇರ್ತದೆ. ಹಾಗಾಗಿ ಅದನ್ನು ಬಯಸ್ತಾ ಇರ್ತೀವಿ. ಅದನ್ನ ನಾವು ಅನುಭವಿಸುವಾಗ ಏನಾಗ್ತದೆ, ನಾವು ಆ ಮಾಡಿದ್ದು ನಮ್ಗೆ ಕಾಣ್ತಾ ಇರಲ್ಲ. ಹಂಗಾಗಿ ಅಯ್ಯೋ ಪಾಪ ಅಂತ ಅದಕ್ಕೆ ಹೇಳೋದು, ಯಾರಿಗೋ ಅಯ್ಯೋ ಪಾಪ ಅನ್ಬೇಡಿ. ಅಯ್ಯೋ ಪಾಪ ಅಂದ್ರೆ ಮಾಡಿದ ಕರ್ಮ ಎಲ್ಲಿ ಹೋಗ್ತದೆ, ಅವನು ಪಾಪ ನಮಗ್ ಬರ್ತದೆ ಅಲ್ವಾ? ಈಗ ಅನ್ಯಾಯ ಮಾಡ್ತಾ ಇದ್ದಾನೆ ಯಾರು, ಹಾ ಇನ್ನೊಬ್ಬರ ರಕ್ತ ಹೀರಿ ಸಮಾಜ ಘಾತುಕನಾಗಿ ಬದುಕ್ತಾ ಇದ್ದಾನೆ ಅಂತಂದ್ರೆ, ಅವನಿಗೆ ಅಯ್ಯೋ ಪಾಪ ಅಂದ್ರೆ ಏನಾಗ್ತದೆ?
ಅಲ್ವಾ, ಅವನ ಕರ್ಮ ನಮಗೆ ಬರ್ತದೆ. ಆದ್ರೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇಲ್ಲ, ಆದ್ರೆ ಮುಂದಿನ ಜನ್ಮದಲ್ಲಿ ಅದನ್ನು ಅನುಭವಿಸ್ತಾನೆ. ಅದು ಅದೇ ಕರ್ಮ ಸಿದ್ಧಾಂತ. ಅದು ಯಾರು ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ತರ ನಮ್ಮ ಇವತ್ತಿನ ಯಾವುದೇ ಸ್ಥಿತಿಗೆ ಇನ್ನೊಬ್ಬರನ್ನ ದೋಷಿಸುವುದರಲ್ಲಿ ಯಾವ ಅರ್ಥವೂ ಇರೋದಿಲ್ಲ. ನಾನು ಮಾಡಿದ್ದೆ, ನಾನು ಅನುಭವಿಸ್ತಾ ಇಲ್ಲ ಅಷ್ಟೇ ಬಿಟ್ರೆ ಅದಕ್ಕೆ ಇನ್ನೊಬ್ಬರು ಕಾರಣ ಅಲ್ಲ. ಕೇವಲ ಅವರು ನಿಮಿತ್ತ ಮಾತ್ರ, ನಿಮಿತ್ತ ಕಾರಣ. ಹಾಗಾಗಿ ಎಲ್ಲದರ ಮೂಲ ನಂದೇ. ಹಾಗಾಗಿ ಇಲ್ಲಿ ನನ್ನನ್ನೇ ನಾನು ದೋಷಿಸಿಕೊಳ್ಬೇಕು ಅಥವಾ ದೋಷಿಸಿಕೊಳ್ಳುವುದರಿಂದ ಏನು ಅರ್ಥ ಇಲ್ಲ. ಆದರೆ ನನ್ನನ್ನು ನಾನು ತಿದ್ದಿಕೊಳ್ಳಬೇಕು, ಅದರಿಂದ ಹೊರಗೆ ಬರುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಅದಕ್ಕಾಗಿ ಯೋಗಾಭ್ಯಾಸವನ್ನು ಮಾಡು. ಯೋಗ ಅಂತಂದ್ರೆ ಧ್ಯಾನಾಭ್ಯಾಸವನ್ನು ಮಾಡು. ಭಗವಂತನ ಆ ಧ್ಯಾನವನ್ನು ಪ್ರಯತ್ನಿಸಿ ಈ- ಕೆಲವು ಅಂದ್ರೆ ಕೆಲವೇ ಮೆಟ್ಟಿಲನ್ನ ಏರಿ ಯಾವುದೋ ಕಾರಣದಿಂದ ಅವನು ಸತ್ತೋಗ್ಬಿಟ್ಟು ಆಯಸ್ಸು ತೀರ್ತೋ, ಅಥವಾ ಅವನು ಸಾಧನೆ ಶುರು ಮಾಡಿದ್ದೇ ವಯಸ್ಸಾದ್ಮೇಲೆ ಏನೋ ಇರ್ಬೋದು. ಆದ್ರೆ ಎಂದೂ ಅದು ವ್ಯರ್ಥ ಆಗೋದಿಲ್ಲ. ಅರ್ಧಮರ್ಧ ಆಯ್ತು, ಆದ್ರೆ ಪರಿಪೂರ್ಣ ಆಗ್ಲಿಲ್ಲ ಅವನು. ಆದ್ರೆ ಅದು ಎಂದೂ ವ್ಯರ್ಥ ಅಲ್ಲ. ಯಾಕೆ ಅಂತಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಸಾಧನೆ ಮಧ್ಯದಲ್ಲಿ ನಿಂತು ಹೋದರೆ ಏನೂ ತೊಂದರೆ ಇಲ್ಲ. ಯಾಕೆಂದ್ರೆ ಅಂತವನು ದೇಹತ್ಯಾಗ ಮಾಡಿದ ಮೇಲೆ ಪುಣ್ಯವನ್ನ ಗಳಿಸಿದವರು ಪಡೆಯುವಂತಹ ಲೋಕವನ್ನ ಪಡಿತಾರೆ. ಬಹಳ ಕಾಲದ ತನಕ ಅಲ್ಲಿ ಸುಖವನ್ನ ಅನುಭವಿಸುತ್ತಾನೆ. ಮತ್ತೆ ಭೂಮಿಯಲ್ಲಿ ಸ್ವಚ್ಛವಾದ ಅತ್ಯಂತ ಶ್ರೀಮಂತರ ಅಥವಾ ವೇದಜ್ಞರ ಮನೆಯಲ್ಲಿ ಹುಟ್ಟಿ ಬರ್ತಾನೆ. ಆತನಿಗೆ ಯಾವುದೇ ಐಹಿಕ ಭೋಗದ ಕೊರತೆ ಇಲ್ಲದ ಹಾಗೆ ಅವನ ಜನ್ಮ ಇರ್ತದೆ. ಯೋಗ ಸಾಧನೆಗೆ ಬೇಕಾದ ಅತ್ಯುತ್ತಮವಾದ ವಾತಾವರಣ ಅವನಿಗೆ ಹುಟ್ಟಿದಾಗಲೇ ಅವನಿಗೆ ಒದಗಿ ಬರ್ತದೆ. ಅಂತಂದ್ರೆ ಆ ಯೋಗ ಸಾಧಕರಲ್ಲದೇ ಇದ್ದರೆ ಯೋಗ ಸಿದ್ಧರ ಮನೆಯಲ್ಲಿ ಆತ ಜನಿಸ್ತಾನೆ. ಅಂತಂದ್ರೆ ಆ ಇದರಿಂದ ಏನೋ ಅವನು ಹುಟ್ಟಿದಾಗಲಿಂದಲೇ ಅದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ಅವನಿಗೆ ಸಿಕ್ಕಿಬಿಡ್ತದೆ. ಅಂದ್ರೆ ಮನೆಯಲ್ಲಿ ಬಹಳ ಸಂಸ್ಕಾರ ಇರ್ತದೆ, ಮನೆಯಲ್ಲಿ ಎಲ್ಲಾ ಧ್ಯಾನಿಗಳಾಗಿರ್ತಾರೆ. ಹುಟ್ಟಿದಾಗಲೇ ಅವನು ಸಸ್ಯಾಹಾರಿ ಆಗಿರ್ತಾನೆ. ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ತಾರೆ. ಅಂದ್ರೆ ಅವನ ಜನ್ಮದಲ್ಲೇ ಅದು ಬಂದಿರ್ತದೆ. ಯಾಕೆ ಅಂತಂದ್ರೆ ಅವನಿಗೆ ಹಿಂದಿನ ಜನ್ಮದಲ್ಲಿ ಅವನಿಗೆ ಸಾಧನೆಯಾಗಿದೆ, ಈಗಾಗಲೇ ಸಾಧನೆಯಾಗಿದೆ. ಅದು ಮುಂದುವರೆದುಕೊಂಡು ಹೋಗ್ಲಿ. ಆ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ತಾನು ಹುಟ್ಟಿನಿಂದಲೇ ತಾನು ಸೃಷ್ಟಿ ಮಾಡಿಕೊಂಡು ಬರ್ತಾನೆ. ಅದು ಪ್ರಕೃತಿಯ ನಿಯಮ, ಪ್ರಕೃತಿ ಅವನಿಗೆ ಒದಗಿಸ್ತದೆ. ಅಂದ್ರೆ ಪರಮಾತ್ಮ ಅದು ಹಾಗಾಗಿ ಹಿಂದಿನ ಜನ್ಮದಲ್ಲಿ ಅವನಿಗೆ ಏನು ಸಾಧನೆ ಮಾಡಿದ್ದ ಅವೆಲ್ಲವೂ ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿರುತ್ತದೆ. ಅದಕ್ಕೆ ಅನುಗುಣವಾದ ವಾತಾವರಣ ಸಿಕ್ಕ ತಕ್ಷಣ ಏನಾಗ್ತದೆ, ಅದು ಜಾಗೃತವಾಗ್ತದೆ. ಹಾಗಾಗಿ ಈ ಜನ್ಮದಲ್ಲಿ ಬೆಳವಣಿಗೆ ಹಿಂದಿನ ಜನ್ಮದ ಬೆಳವಣಿಗೆಯ ಉತ್ತರಾರ್ಧವಾಗಿರ್ತದೆ. ಅಂತಂದ್ರೆ ನಾವೇನ್ ಮಾಡ್ತೀವಿ, ಈ ಲೌಕಿಕ ಇದನ್ನ ನಾವು ಕಂಪೇರ್ ಮಾಡಬಾರ್ದು. ಉದಾಹರಣೆಗೆ ಈ 1ನೇ ಕ್ಲಾಸ್ LKG UKG ಇಂದ 1, 2, 3 ಅಂತ ಓದ್ಕೊಂಡು ನಾವು ಡಿಗ್ರಿವರೆಗೂ ಹೋಗ್ತೀವಿ. ಕೆಲವರು ಹೇಳ್ತಾರಲ್ಲ, ಸತ್ತೋದ್ರೆ ಮತ್ತೆ ಹೊಸದಾಗಿಂದ ಓದ್ಕೊಂಡು ಬರ್ಬೇಕಲ್ಲಪ್ಪ ಅಂದ್ರೆ. ಆದ್ರೆ ಆಧ್ಯಾತ್ಮ ಜೀವನ ಹಾಗಲ್ಲ. ಅವನು ಹಿಂದಿನ ಜನ್ಮದಲ್ಲಿ ಎಲ್ಲಿಯವರೆಗೆ ತಾನು ಬಂದು ನಿಂತಿದ್ದ ಅಲ್ಲಿಂದಲೇ ಅದು ಆರಂಭ ಆಗ್ತದೆ. ಮತ್ತೆ ಅವನು ಹೊಸದಾಗಿಂದ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಪೂರ್ವ ಜನ್ಮದ ಸಂಸ್ಕಾರ ಸದಾ ನಮ್ಮೊಂದಿಗಿರ್ತದೆ. ಆ ಸಂಸ್ಕಾರದೊಂದಿಗೆ ನಾವು ಸಾಧನೆ ಹಾದಿಯಲ್ಲಿ ಮುಂದುವರಿಯಬೇಕು. ಧ್ಯಾನ ಯೋಗ ಎಂಬುದು ಒಂದು ಜನ್ಮದ ಸಾಧನೆಯಲ್ಲ, ಅದು ನಿರಂತರ ಜನ್ಮಗಳಿಂದ ಏನು ಸಾಧನಾ ಅಭ್ಯಾಸದಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಒಂದು ವೇಳೆ ಹುಟ್ಲಿಲ್ಲಪ್ಪ, ಏನ್ ಮಾಡುದು? ಎಲ್ಲರೂ ಶ್ರೀಮಂತರ ಮನೆಯಲ್ಲಿ ಹುಟ್ಲಿಕ್ಕೆ ಆಗ್ತದ? ಎಲ್ಲರೂ ಒಳ್ಳೆಯ ಸಂಸ್ಕಾರ ವೇದಜ್ಞರ ಮನೆಯಲ್ಲಿ ಹುಟ್ಲಿಕ್ಕೆ ಆಗ್ತದೆ? ಯಾಕೆಂದ್ರೆ ಅವಕಾಶ ಸಿಗದೇ ಇರಬಹುದು, ಅವನು ಮಾಡಿದ ಕೆಲವು ಕರ್ಮಗಳಿಂದಾಗಿ. ಅಥವಾ ಅದಕ್ಕೆ ಅಂದ್ರೆ ಗರ್ಭ ಸಿಗದೇ ಇರಬಹುದು. ಅವಾಗ ಏನಾಗ್ತದೆ? ಯಾಕೆಂದ್ರೆ ನೋಡಿ, ಅದಕ್ಕೆ ಹೇಳೋದು ನಾನು, ಇದೊಂದು ಗೋಲ್ಡನ್ ಅಪಾರ್ಚುನಿಟಿ, ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನೋಡಿ, ಜಗತ್ತು ಎಷ್ಟೊಂದು ದೊಡ್ಡದೈತೆ, ಭೂಮಿ ಎಷ್ಟೊಂದು ದೊಡ್ಡದೈತೆ, ಅದರಲ್ಲಿ ಎಷ್ಟೊಂದು ಖಂಡ ಇದ್ದಾವೆ. ಯಾವ ಖಂಡವೂ ಇಲ್ಲ ಅದರಲ್ಲಿ ಭಾರತ ಖಂಡದಲ್ಲೇ ಹುಟ್ಟಿದ್ದೇವೆ. ಭಾರತ ದೇಶದಲ್ಲಿ ಆ ಭಾರತ ದೇಶದಲ್ಲಿ ಅದು ಭಾರತದಲ್ಲಾದ್ರೂ ಮತ್ತೆ ಎಲ್ಲೋ ಜಮ್ಮು ಕಾಶ್ಮೀರನೋ ಎಲ್ಲೋ ಎಲ್ಲೋ ಆ ತರದ ಪ್ರದೇಶವೂ ಅಲ್ಲ. ಹಾ, ಆ ತರದ ಪ್ರದೇಶದಲ್ಲೂ ಅಲ್ಲ. ನಮ್ಮ ಅಂದ್ರೆ ಅತ್ಯಂತ ನಮಗೆ ಬಹಳ ಸುಲಭವಾದಂತ, ಅಂದ್ರೆ ಇಲ್ಲಿ ಬೇಕಾದಷ್ಟು ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಅದೆಲ್ಲ ಬಿಟ್ಟು ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಸಾಧ್ಯವಾಗ್ತದೆ ಸಾಧನೆಗೆ ಅಂತಹ ಒಂದು ಧರ್ಮದಲ್ಲಿ ಆ ಹುಟ್ಟಿರ್ತೀವಿ. ಮತ್ತೆ ಜೊತೆಗೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯು ಕೂಡ ನಮ್ಗೆ ಸಿಗ್ತದೆ. ಯಾಕೆಂದ್ರೆ ಇಲ್ಲಿ ಯಾರು ಇದ್ ಮಾಡೋರಿಲ್ಲ, ಏನು ತೊಂದರೆ ಮಾಡುವವರಿಲ್ಲ.
ಎಲ್ಲರೂ ಅಂದ್ರೆ ಎಲ್ಲದಕ್ಕೂ ನಮಗೆ ಸಾಧನೆಗೆ ಬೇಕಾದಂತ ಸಹಕಾರ, ಗುರುಗಳು, ಧ್ಯಾನಿಗಳು, ಸಜ್ಜನ ಸಾಂಗತ್ಯ ಎಲ್ಲದೂ ಸಿಕ್ಕಿದೆ. ಆದ್ರೆ ಈ ಅವಕಾಶ ಮತ್ತೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಹಾಗೆ ಒಂದು ವೇಳೆ ನಮಗೆ ಏನಾಗ್ತದೆ, ಆ ಅಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟದೇ ಇರ್ಬೋದು, ಆಗ್ಬೋದು, ಅಥವಾ ಆ ತುಂಬಾ ಸಂಸ್ಕಾರ ಇರುವವರು ತಂದೆ ತಾಯಿ ಏನು ಇಲ್ಲದೆ ಇರ್ಬೋದು, ಅಥವಾ ಸುಮ್ಮನೆ ಯಾರ್ದೋ ಮನೆಯಲ್ಲಿ ಒಂದು ಹುಟ್ಟಿ ಬಂದ, ಅವರಿಗೆ ಸಂಸ್ಕಾರ ಇಲ್ಲ, ಅವ್ರ ತಂದೆ ತಾಯಿ ಓದಿಲ್ಲ, ಅವರಿಗೆ ಯಾವುದೇ ಅಧ್ಯಾತ್ಮ ಚಿಂತನೆಗಳಿಲ್ಲ, ನಾನ್ ವೆಜ್ ಎಲ್ಲಾ ತರದೇ ಇರ್ತದೆ. ಆದ್ರೆ ಒಬ್ಬ ಸಾಧಕ ಅವನ ಮನೇಲಿ ಹುಟ್ಟಿ ಬರ್ತಾನೆ. ಒಂದು ವೇಳೆ ಏನಾಗ್ತದೆ, ಹುಟ್ಟಿದ್ರು ಕೂಡ ಅವನ ಮನಸ್ಸು ಸದಾ ಸಾಧನೆ ಇರ್ತಾನೆ, ಜಾಗೃತವಾಗಿರ್ತದೆ. ಅಂದ್ರೆ ಅವನಿಗೆ ಆ ವ್ಯವಸ್ಥೆಯಲ್ಲಿ ಇರ್ಲಿಕ್ಕೆ ಮನಸ್ಸು ಬಿಡೋದಿಲ್ಲ. ಅಂದ್ರೆ ಇದಲ್ಲ ಇದು ಜೀವನ, ಇದರಿಂದ ಆಚೆ ಏನೋ ನಾನು ಮಾಡಬೇಕಿದೆ, ನಾನು ಏನೋ ಕಲಿಬೇಕಿದೆ ಅಂತ ಹೇಳಿ ಆ ಮನಸ್ಸು ಪರಿತಪಿಸ್ತಾ ಇರ್ತದೆ. ಅಷ್ಟೇ ಅಲ್ಲ, ಅವನು ಕೆಲವು ಕಾಲದ ನಂತರ ಅವನಿಗೆ ಯಾವಾಗ ಬುದ್ಧಿ ಬರ್ತದೆ, ಬುದ್ಧಿ ಬಂದ ಮೇಲೆ ತಾನು ತನ್ನಷ್ಟಕ್ಕೆ ತಾನೇ ಜಾಗೃತನಾಗಿ ಆ ಮಾರ್ಗವನ್ನ ಹುಡುಕ್ತಾನೆ. ಆ ಮಾರ್ಗವನ್ನ, ಅದಕ್ಕೆ ಬೇಕಾದಂತವ್ರು ಬಂದು ಅವನಿಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ. ಅವನಿಗೆ ಅವನು ಸಾಧನೆಯನ್ನು ಮುಂದುವರಿಸ್ತಾನೆ. ಅಂದ್ರೆ ಹುಟ್ಟಿದಾಗಿಲಿಂದ ಸಂಸ್ಕಾರ ಅವನ ಮನೆಯ ಸಂಸ್ಕಾರದಿಂದ ಬರದೇ ಇರ್ಬೋದು, ತಂದೆ ತಾಯಿಯಿಂದ ಬರದೇ ಇರ್ಬೋದು. ಆದ್ರೆ ಕಾಲಾಂತರದಲ್ಲಿ ಅವನಿಗೆ ಸಮಯ ಸಂದರ್ಭ ಬಂದಾಗ ಯಾರೋ ಮೂಲಕ ಅವನಿಗೆ ಆ ಸಾಧನೆಯ ದಾರಿ ಪುನಃ ತಾನು ಜಾಗೃತವಾಗ್ತದೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಪ್ರಹ್ಲಾದ. ಅವನು ನಿಜವಾಗ್ಲೂ ಒಬ್ಬ ದೈತ್ಯ ಕುಲದಲ್ಲಿ ಹುಟ್ಟುತ್ತಾನೆ. ದೈತ್ಯ ಕುಲದಲ್ಲಿ ಹುಟ್ಟಿದ್ದು ತಂದೆ ಪಕ್ಕ ವಿಷ್ಣು ದೇಶಿ, ಅಂದ್ರೆ ಭಗವಂತನ ದ್ವೇಷಿ ಆಗಿದ್ದರೂ ಕೂಡ ಅವನಲ್ಲಿ ಯಾವ ಒಂದು ಸಂಸ್ಕಾರವನ್ನ ಗುರುಗಳು ಕೂಡ ಅವನಿಗೆ ತಪ್ಪು ತಪ್ಪು ಹೇಳಿಕೊಡ್ತಾರೆ. ಆದರೂ ಕೂಡ ಅವನಲ್ಲಿ ಆ ಸಾಧನೆ, ಹಿಂದಿನ ಜನ್ಮದ ಸಾಧನೆ ಏನಿದೆ ಅದು ಜಾಗೃತವಾಗಿ ಅದು ಮುಂದುವರಿತದೆ. ಹಾಗೆ ಇವತ್ತು ನಾವು ಎಷ್ಟೋ ಜನ ನೋಡಿದ್ವಿ ಅಲ್ವಾ, ಅದರಲ್ಲಿ ಧ್ಯಾನಿಗಳು ಆ, ಎಲ್ಲೋ ಅವರ ಒಂದು ಫ್ಯಾಮಿಲಿಯಲ್ಲಿ ಇನ್ನೂ ನಾನ್ ವೆಜ್ ತಿನ್ನೋರು ಇರ್ತಾರೆ, ಇನ್ನು ಧ್ಯಾನ ಮಾಡದೇ ಇರ್ತಾರೆ, ಅಥವಾ ಅವರ ಒಂದು ಕೇರಿಯಲ್ಲಿ ಅವರ ಒಂದು ಜಾತಿ ವ್ಯವಸ್ಥೆಯಲ್ಲಿ ಅಂದ್ರೆ ಇನ್ನೂ ಕೂಡ ಅದೇ ಇದರಲ್ಲಿ ಆ ಇರೋರು ಇರ್ತಾರೆ. ಆದ್ರೂ ಕೂಡ ಅದರಲ್ಲೂ ಕೂಡ ಏನು ಕೆಲವರು ಶುದ್ಧ ಸಸ್ಯಾಹಾರಿಯಾಗಿ ಧ್ಯಾನಿಯಾಗಿ ಆ ಎಷ್ಟೊಂದು ಸಾಧನೆ ಮಾಡಿದವರು ಇರ್ತಾರೆ, ಮಾಡೋರು ಇರ್ತಾರೆ. ಅಂದ್ರೆ ಇದೇ ಅದಕ್ಕೆ ಒಂದು ಉದಾಹರಣೆ. ಹಾಗಾಗಿ ಸಾಧನೆಯಲ್ಲಿ ಬಹಳ ಮುಖ್ಯವಾದದ್ದು ಅಂತರಂಗ ಪ್ರಪಂಚದ ಸಾಧನೆ. ಅಂದ್ರೆ ಒಳಗಡೆಯಿಂದ ನೀನು ಸಾಧನೆ ಮಾಡಬೇಕು. ಹೊರಗಡೆಯಿಂದ ನೀನು ಎಷ್ಟೊತ್ತು ಸ್ನಾನ ಮಾಡ್ತೀಯ, ದಿನಕ್ಕೆ 3 ಸಾರಿ 3 ಸಾರಿ 4 ಸಾರಿ ಸ್ನಾನ ಮಾಡು, ಪೂಜೆನಾದ್ರೂ ಹೋಮ ಯಜ್ಞ ಹವನ ಏನೇ ಮಾಡಿದ್ರೂ ಕೂಡ ಒಳಗಡೆಯಿಂದ ನೀನು ಮಾಡುವ ಅಂತರಂಗ ಪ್ರಪಂಚ, ಅಂದ್ರೆ ಅಂತರಂಗದ ಸಾಧನೆ, ಅಂದ್ರೆ ಧ್ಯಾನ ಸಾಧನೆ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನ ನೀನು ಮಾಡಲೇಬೇಕು. ಅದು ಮಾತ್ರ ನಿನ್ನನ್ನ ಮುಂದೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಕೃಷ್ಣ ಇದು ಎಲ್ಲ ಸಾಮಾನ್ಯವಾಗಿ ಅದಕ್ಕೆ ಈಗ ಒತ್ತಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲಿವರೆಗೂ ಹೇಳ್ಕೊಂಡು ಬಂದ ಕರ್ಮಯೋಗ, ಜ್ಞಾನ ಯೋಗ, ಈಗ ಧ್ಯಾನ ಯೋಗ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ನಿನಗೆ ಕೊಡುವ ಸಲಹೆ ಏನಪ್ಪಾ ಅಂತಂದ್ರೆ, ಅರ್ಜುನ, ನೀನು ಯೋಗಿ ಭಾವ ಅರ್ಜುನ, ನೀನು ಯೋಗಿ ಆಗು. ಯಾರು ಅಂದ್ರೆ ಕರ್ಮಯೋಗಿಗಿಂತಲೂ ಜ್ಞಾನ ಯೋಗಿಗಿಂತಲೂ ಧ್ಯಾನ ಯೋಗಿ ಶ್ರೇಷ್ಠನಾದವನು. ಹಾಗಾಗಿ ನೀನು ಧ್ಯಾನ ಯೋಗಿ ಆಗು. ಯಾರು ಅಂತರಂಗದಲ್ಲಿ ಏಕಾಗ್ರವಾದ ಭಗವಂತನನ್ನು ಧ್ಯಾನಿಸಬಲ್ಲನು ಅವನು ತಪಸ್ಸು ಮಾಡುವವನಿಗಿಂತಲೂ, ತಪಸ್ಸು ಮಾಡುವನು ಅಂತಂದ್ರೆ ಈಗ ಪೂಜೆ ವ್ರತ, ಬೆಳಗಿಂದ ಕೆಲವರು ನೋಡಿ 5 ಗಂಟೆಗೆ ಸುಪ್ರಭಾತ ಶುರುವಾಗ್ತದೆ, 10 ಗಂಟೆವರೆಗೂ ಪೂಜೆ ಮಾಡ್ತಾರೆ. ಆ ಅದು ತಪಸ್ಸು. ದಂಡನೆ ಮಾಡೋದು, ದೇಹ ದಂಡನೆ ಮಾಡೋದು, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಮಂತ್ರಗಳನ್ನು ಹೇಳೋದು, ಜಪ ಮಾಡೋದು, ಇದನ್ನೆಲ್ಲ ತಪಸ್ಸು ಅಂತ. ಹಾಗಾಗಿ ಇಲ್ಲಿ ತಪಸ್ಸು ಮಾಡುವವನಿಗಿಂತಲೂ ಯಾವ ಶ್ರೇಷ್ಠ ಅಂತಂದ್ರೆ ಧ್ಯಾನಿಸಬಲ್ಲವನು, ಅಂದ್ರೆ ಧ್ಯಾನಿ ತನ್ನೊಳಗೆ ಅಂತರಂಗ ಪ್ರಪಂಚದಲ್ಲಿ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಒಬ್ಬ ಧ್ಯಾನ ಯೋಗಿ, ಅವನು ಅತ್ಯಂತ ಶ್ರೇಷ್ಠನಾದವನು. ಹಾಗಾಗಿ ಬಾಹ್ಯವಾದ ನೂರಾರು ಆಚರಣೆಗಳಿರ್ಬೋದು, ಹೋಮ ಹವನ ಬೇಕಾದಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ. ಅವೆಲ್ಲವೂ ಮಾಡಬಾರದು ಅಂತಲ್ಲ, ಅವೆಲ್ಲವೂ ಇವನಿಗೆ ವಿಹಿತವಾದದ್ದಲ್ಲ. ಅಂದ್ರೆ ಅದೆಲ್ಲದಕ್ಕಿಂತ ಮೀರಿದವನು ಯಾರು ಅಂತಂದ್ರೆ ಯಾರು ಧ್ಯಾನ ಯೋಗಿಯಾಗಿದ್ದಾನೆ, ಅವನು ಎಲ್ಲವನ್ನ ಮೀರಿ ನಿಂತವನು. ಹಾಗಾಗಿ ಎಲ್ಲ ಧ್ಯಾನ ಯೋಗಿಯಾಗು. ನಮ್ಮಲ್ಲಿ ಕೆಲವರು ಅಂದ್ರೆ ಯಜ್ಞಯಾಗ ಮಾಡುವವರಿದ್ದಾರೆ, ಅಗ್ನಿಮುಖಿನ ಭಗವಂತನನ್ನ ಆರಾಧನೆ ಮಾಡುವವರಿದ್ದಾರೆ. ಆದರೆ ಅಂತರಂಗದಲ್ಲಿ ಭಗವಂತನನ್ನ ಕಾಣುವುದಕ್ಕೋಸ್ಕರ ಇಷ್ಟೆಲ್ಲಾ ವ್ಯವಸ್ಥೆ ಇರೋದು. ಹಾಗಾಗಿ ಯಾರು ಈ ಪ್ರತಿಮಾ ಪೂಜೆಯನ್ನ, ಆಮೇಲೆ ವ್ರತ ಜಪ ತಪ, ಆಮೇಲೆ ಸ್ತೋತ್ರ ಮಂತ್ರ, ಇವೆಲ್ಲದರ ಮೂಲ ಉದ್ದೇಶ ಏನು ಅಂತಂದ್ರೆ ನನ್ನೊಳಗಿರುವ ಅಂತರಂಗ ಪ್ರಪಂಚದಲ್ಲಿ ಆ ಪರಮಾತ್ಮನನ್ನ ಕಾಣಬೇಕು ಅಂತ. ಯಾವಾಗ ಆ ಸ್ಥಿತಿಯನ್ನು ತಲುಪಿದ ಅವನಿಗೆ ಇದು ಯಾವುದರ ಅವಶ್ಯಕತೆ ಇಲ್ಲ, ಅದನ್ನ ಮಾಡುವುದೂ ಇಲ್ಲ, ಅದರ ಲೇಪವು ಅವನಿಗೆ ಬರುವುದಿಲ್ಲ. ಅವನು ಯಾವಾಗ್ಲೂ ಕಣ್ಣು ಮುಚ್ಚುತ್ತಾನೆ,
ನಾನು ಧ್ಯಾನಾಸಕ್ತನಾಗಿ ಕೂರ್ತಾನೆ, ಯಾವಾಗ್ಲೂ ಕಣ್ಣು ಮುಚ್ತಾನೆ, ತನ್ನೊಳಗೆ ಆ ದೇವರನ್ನ ಕಾಣುವ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಬಾಹ್ಯ ಪೂಜೆ ಮಾಡುವವನಿಗಿಂತ ಮಾನಸ ಪೂಜೆ ಅಂದ್ರೆ ಬಾಹ್ಯ ಪೂಜೆ ಹೊರಗಡೆಯಿಂದ ವಸ್ತುಗಳಿಂದ ವಿಗ್ರಹವನ್ನ ಆರಾಧನೆ ಮಾಡುವವನಿಗಿಂತ ಮಾನಸ ಪೂಜೆ ಮಾಡುವವನು ಧ್ಯಾನ ಯೋಗಿ, ಅವನು ಅತ್ಯಂತ ಶ್ರೇಷ್ಠನಾದವನು. ಆದ್ದರಿಂದ ನೀನು ಜೀವನದಲ್ಲಿ ಧ್ಯಾನ ಯೋಗಿ ಆಗು, ಅಂತರಂಗದ ಧ್ಯಾನದಲ್ಲಿ ತೊಡಗು. ಆ ಧ್ಯಾನದಲ್ಲಿ ತೊಡಗಿದ ಮೇಲೆ ನಿನ್ನ ಬಾಹ್ಯ ಕರ್ಮಗಳು ನಿನಗೆ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಯಾರು ಆ ಆಗ ಏನಾಗ್ತದೆ, ಅವನು ಮಾಡುವ ಸಮಸ್ತ ಕರ್ಮವೂ ಕೂಡ ಅವನಿಗೆ ಲೇಪ ಆಗುವುದಿಲ್ಲ. ಹಾಗಾಗಿ ಧ್ಯಾನವನ್ನು ಮಾಡುವಾಗ ನಮ್ಮ ಮನಸ್ಸು ಯಾವುದರ ಮೇಲೆ ಏಕಾಗ್ರತೆ ಮಾಡ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಕೆಲವರು ಯಾವುದೋ ಒಂದು ಮಂತ್ರವನ್ನ, ಜಪವನ್ನ, ಅಥವಾ ಯಾವುದೋ ಕ್ಷುದ್ರ ದೇವತೆಯನ್ನ, ಯಾವುದೋ ಯಕ್ಷೆಯನ್ನ, ಅಥವಾ ಇನ್ನು ಕೆಲವು ಅಂದ್ರೆ ಶಕ್ತಿ ದೇವತೆಗಳನ್ನ ಕೆಲವೊಂದು ಸಾಧನೆ ಮಾಡುವವರಿದ್ದಾರೆ. ಕೆಲವರು ಧ್ಯಾನ ಮಾಡ್ತಾರೆ ಯಾವ್ಯಾವುದು, ಆದರೆ ಭೂತಪೇತಗಳನ್ನ ಕೂಡ ಉಪಾಸನೆ ಮಾಡುವವರಿದ್ದಾರೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಆ ಸರ್ವೋತ್ತಮನಾದ ಅಥವಾ ಆ ವಿಶ್ವಮೂಲ ಚೈತನ್ಯ ಶಕ್ತಿ ಪರಮಾತ್ಮ ಶಕ್ತಿಯನ್ನ ಬಯಸಿ ಧ್ಯಾನ ಮಾಡ್ತಾ ಇದ್ದಾನೋ ಅವನೇ ನಿಜವಾದ ಧ್ಯಾನ. ಅಷ್ಟೇ ಅಲ್ಲ, ಅವನು ಎಲ್ಲ ಯೋಗಿಗಳಿದ್ದರೂ ಅತ್ಯುತ್ತಮನಾದವನು ಮತ್ತೆ ಹಿರಿಯನಾದವನು. ಹಾಗಾಗಿ ಭಗವಂತನನ್ನ ಬಿಟ್ಟು ಇನ್ನೇನನ್ನ ನೀನು ಧ್ಯಾನಿಸಿದರೂ ಅದು ಯಾವುದೂ ಉಪಯೋಗ ಇಲ್ಲ. ಕೇವಲ ಒಂದಿಷ್ಟು ಸಮಯದವರೆಗೆ, ಕೆಲವೊಂದಿಷ್ಟು ಶಕ್ತಿಯ ಸಂಪಾದನೆಯವರೆಗೆ ಮಾತ್ರ ಅದು ನಿನ್ನನ್ನ ಮೋಕ್ಷದವರೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಹಾಗಾಗಿ ಇಂತಹ ಕ್ಷುದ್ರ ಕ್ಷುದ್ರ ಆಸೆಗಳನ್ನು ಇಟ್ಟುಕೊಂಡು ಯಾವ್ಯಾವುದೋ ದೇವರನ್ನ ನೀನು ಚಿಂತನೆ ಮಾಡಿ ಅವ್ರ ಜೊತೆಗೆ ಹೋಗೋದಕ್ಕಿಂತ ನಿನ್ನ ಉದ್ದೇಶ ಒಂದೇ, ಏನು ಅಂತಂದ್ರೆ ಆ ಪರಮಾತ್ಮನನ್ನು ಕಾಣಬೇಕು, ನಾನು ಮೋಕ್ಷವನ್ನು ಪಡಿಬೇಕು, ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾನು ಲೀನನಾಗಬೇಕು ಅನ್ನೋದು ಒಂದೇ ನಿನ್ನ ಮುಖ್ಯ ಧ್ಯೇಯ ಆಗಿರಬೇಕು. ಹಾಗಾಗಿ ನನಗೆ ಎಲ್ಲರಿಗಿಂತಲೂ, ಕರ್ಮ ಮಾಡುವವನಿಗಿಂತಲೂ ಈ ವ್ರತ, ಜಪ, ತಪ, ಸ್ತೋತ್ರ, ಮಂತ್ರ ಎಲ್ಲ ಏನೇನು ಮಾಡ್ತಾ ಇದ್ದಾನೆ ಎಲ್ಲರಿಗಿಂತಲೂ ನನಗೆ ಬಹಳ ಪರಮಪ್ರಿಯನಾದವನು ಯಾರು ಅಂತಂದ್ರೆ ಅಂತರಂಗದೊಳಗೆ ಯಾರು ಧ್ಯಾನಾಸಕ್ತನಾಗಿದ್ದಾನೆ, ಧ್ಯಾನ ಯೋಗಿ, ಅವನನ್ನು ಕಂಡ್ರೆ ನನಗೆ ಬಹಳ ಇಷ್ಟ. ಅವನು ನನಗೆ ಇಷ್ಟ ಆದಷ್ಟು ಯಾರೂ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವನು ಶ್ರೇಷ್ಠನಾದ ಸಾಧಕ. ಹಾಗಾಗಿ ನೀನು ಯೋಗಿ ಭಾವ ಅರ್ಜುನ, ನೀನು ಯೋಗಿ ಆಗು, ಯಾ ಯೋಗಿ ಧ್ಯಾನ ಯೋಗಿ ಆಗು ಅಂತ ಹೇಳಿ ಆ ಕೃಷ್ಣ ನಮಗೆ ಕರ್ಮಯೋಗ, ಜ್ಞಾನ ಯೋಗಕ್ಕಿಂತ ನೀನು ಧ್ಯಾನ ಯೋಗದಲ್ಲಿ ಹೆಚ್ಚು ಸಮಯವನ್ನ ವಿನಿಯೋಗ ಮಾಡು. ಧ್ಯಾನ ಯೋಗದ ಜೊತೆಗೆ ಬರೀ ನಾನು ಧ್ಯಾನ ಮಾಡ್ತೇನೆ ಅಂದ್ರೂ ಆಗೋದಿಲ್ಲ. ಯಾಕೆಂದ್ರೆ ಜೀವನದಲ್ಲಿ ಅನುಭವ ಅನ್ನೋದು ಬೇಕಾಗ್ತದೆ, ಅದಕ್ಕೆ ಕರ್ಮಯೋಗ ಬೇಕಾಗ್ತದೆ. ಆ ಅನುಭವವನ್ನು ಯಾವಾಗ ಸಾರ್ಥಕ ಆಗ್ತದೆ ಅಂದ್ರೆ ಅದರಲ್ಲಿ ಜ್ಞಾನ ಇದ್ದಾಗ ಅದು ಸಾರ್ಥಕ ಆಗ್ತದೆ. ಅನುಭವ ಬೇಕು ಅಂತ ನೀನು ಸುಮ್ಮನೆ ಏನೇನೋ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಸಿಕ್ಕಾಕೋತಿಲ್ಲ. ಅದಕ್ಕಾಗಿ ಕರ್ಮಯೋಗ, ಜ್ಞಾನ ಯೋಗ ಅದರಲ್ಲಿ ಅತ್ಯಂತ ಶ್ರೇಷ್ಠ. ಅವೆರಡರ ಮೂಲದಿಂದ ನೀವು ಜ್ಞಾನ ಸಂಪಾದನೆಯನ್ನು ಮಾಡಿ ಅನುಭವವನ್ನು ಪಡೆದು ನಿರಂತರ ಧ್ಯಾನದಿಂದ ಆ ಪರಮಾತ್ಮನನ್ನು ಪಡೆಯುವ ಪ್ರಯತ್ನ ಮಾಡು. ಹಾಗಾಗಿ ಇಲ್ಲಿವರೆಗೆ ಕೃಷ್ಣ ಈ 3 ಯೋಗ ಸಾಧನೆಯ ಮಾರ್ಗವನ್ನ ತೋರಿಸಿ ಹೇಳಿದ. ಅಂದ್ರೆ ಒಬ್ಬ ಸಾಧಕನಾದವು ತನ್ನ ಸಾಧನೆಯನ್ನು ಹೇಗೆ ಮಾಡಬೇಕು, ಹೇಗೆ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ಒಂದಾಗ್ಲಿಕ್ಕೆ ತಾನು ಪ್ರಯತ್ನ ಮಾಡಬೇಕು ಅನ್ನುವುದನ್ನು ತಾನು ತಿಳಿಸಿದ. ಆದ್ರೆ ಇನ್ನು ಮುಂದೆ ಹಾಗಾದ್ರೆ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಆದ್ರೆ ಆ ಪರಮಾತ್ಮ ಶಕ್ತಿ ಅಂದ್ರೆ ಯಾರು, ಎಲ್ಲಿದ್ದಾನೆ, ಅದು ಹೇಗೆಲ್ಲ ನಮ್ಮಲ್ಲಿ ಇಲ್ಲಿ ವಿಸ್ತಾರಗೊಂಡಿದೆ, ಇಷ್ಟೆಲ್ಲಾ ನಡೀತಾ ಇದೆ. ಯಾಕೆಂದ್ರೆ ಅದನ್ನೆಲ್ಲ ಯಾರು ನಿಯಂತ್ರಣ ಮಾಡ್ತಾ ಇರೋರು, ಯಾರು, ಅದು ಹೇಗೆ ಅದು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇದೆ ಅಂದ್ರೆ ಪ್ರಕೃತಿ. ಆದ್ಮೇಲೆ ಅವನು ನಿಜವಾಗ್ಲೂ ದೇವರು ಅಂದ್ರೆ ಯಾರು, ಅವನಿಗೇನಾದ್ರೂ ಆಕಾರ ಇದೆಯಾ, ಅವನು ಎಲ್ಲಿದ್ದಾನೆ, ಅವನ ಊರು ಯಾವುದು, ಹೀಗೆ ನಮ್ಮಲ್ಲಿ ಎಷ್ಟೋ ಪ್ರಶ್ನೆಗಳಿದ್ದಾವೆ. ಅದನ್ನ ಇನ್ನು ಮುಂದೆ ಕೃಷ್ಣ ಅತ್ಯಂತ ವಿಸ್ತಾರವಾಗಿ, ಅಂದ್ರೆ ಭಗವಂತನ ವಿಭೂತಿ ರೂಪಗಳು ಅಂತ ಹೇಳಿ ಅದನ್ನೆಲ್ಲ ತಾನು ಒಂದೊಂದೇ ಹಂತವಾಗಿ, ಮತ್ತೆ ಈ ಸೃಷ್ಟಿ ಕಾರ್ಯ ಆರಂಭದಿಂದ ಹಿಡಿದು ಇವತ್ತು ನಮ್ಮ ಸುತ್ತಲೂ ನಡೀತಾ ಇರುವ ನಮಗೇ ತಿಳಿಯದ ವಿಜ್ಞಾನ ಅಂದ್ರೆ ಇರುವುದು. ಆದ್ರೆ ನಮಗೆ ಅದು ಕೆಲವೊಮ್ಮೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಆದ್ರೆ ಜಗತ್ತಿನ ಸತ್ಯ ಏನಿದೆ ಅದೇ ವಿಜ್ಞಾನ. ಆ ವಿಜ್ಞಾನವನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಕೃಷ್ಣ ತಾನು ಅದನ್ನು ಮುಂದುವರಿತಾನೆ. ಹಾಗಾಗಿ ಇವತ್ತು ನೀರು, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಅಗ್ನಿ, ಅಂದ್ರೆ ವಾಯು, ತಪಸ್ಸು ಎಲ್ಲದರಲ್ಲೂ ಹೇಗೆ ಭಗವಂತನ ವಿಭೂತಿ ರೂಪ ಅನ್ನುವುದು ಅಂದ್ರೆ ಸರ್ವವ್ಯಾಪಿಯಾಗಿದೆ ಅಲ್ವಾ. ಅದಕ್ಕೆ ನಮ್ಮ ಹಿಂದೆ ಅವ್ರಿಗೇನು ಜ್ಞಾನ ಇಲ್ಲದೆ ಅಜ್ಞಾನದಿಂದ ಪೂಜೆ ಮಾಡಲಿಲ್ಲ. ಒಂದು ನದಿಯನ್ನ ಬರೀ ನದಿಯಾಗಿ ನೋಡ್ಲಿಲ್ಲ ಅವರು, ಮತ್ತೆ ಅದನ್ನ ಒಂದು ದೇವತೆ ಅಂತ ನೋಡಿದ್ರು. ಗಂಗೆಯನ್ನ
ಒಂದು ಮಾತೆ ಅಂತ ನೋಡಿದೆವು. ಸರಸ್ವತಿ, ಕಾವೇರಿ, ಎಲ್ಲರಿಗೂ ಅದಕ್ಕೆ ಒಂದು ಸ್ತ್ರೀ ಅಂದ್ರೆ ಪ್ರಕೃತಿ ಅಂದ್ರೆ ಸ್ತ್ರೀ. ಆ ಸ್ತ್ರೀಯ ಸ್ವರೂಪವನ್ನು ಕೊಟ್ಟು ವನ ದೇವತೆ ಅಂದ್ರು, ವನ ದೇವತಾ ಅಂತ ಕರೀಲಿಲ್ಲ. ಮನೆಯಲ್ಲಿರುವ ಹೆಣ್ಣನ್ನು ಕೂಡ ಆ ಒಂದು ಏನಂತೀವಿ, ದೇವತಾ ಸ್ಥಿತಿಯನ್ನು ಕೊಟ್ರು, ಅಂದ್ರೆ ಹೆಸರನ್ನ ಕೊಟ್ರು. ಮನೆಯಲ್ಲಿರೋ ಹೆಣ್ಮಕ್ಳು ಏನಂದ್ರು, ಗೃಹಲಕ್ಷ್ಮಿ ಅಂದ್ರು. ಅಂದ್ರೆ ಆ ಭೂತತ್ವ ಸ್ತ್ರೀ ತತ್ವವನ್ನ ಹೆಣ್ಣಿನಲ್ಲೂ, ಮನೆಯಲ್ಲಿರೋ ಹೆಣ್ಣು ಮಗಳಲ್ಲೂ ಕಾಣುವ ಪ್ರಯತ್ನ ಮಾಡಿದ್ರು. ಅಂದ್ರೆ ಅವರಲ್ಲಿ ಅಜ್ಞಾನದಿಂದ ಅಥವಾ ಇನ್ಯಾವುದೇ ಅಂತಲ್ಲ, ನಿಜವಾಗ್ಲೂ ಮೊದಲು ಮೂಲವಾಗಿ ಇದ್ದದ್ದು ಸ್ತ್ರೀ ಪ್ರಧಾನ ಪ್ರಪಂಚ, ಅಂದ್ರೆ ಸ್ತ್ರೀ ಪ್ರಧಾನ ಏನು ಸಮಾಜ ಇತ್ತು. ಆದ್ರೆ ಕಾಲಾಂತರದಲ್ಲಿ ಅದು ಬೆಳೀತಾ ಬೆಳೀತಾ ಪುರುಷ ಪ್ರಧಾನ ಸಮಾಜ ಆಯಿತು. ಆದ್ರೆ ನಿಜವಾಗ್ಲೂ ಮೂಲದಲ್ಲಿ ಇದ್ದದ್ದು ಸ್ತ್ರೀ ಪ್ರಧಾನ ಸಮಾಜ. ಹಾಗಾಗಿ ಅಲ್ಲಿ ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ ನೋಡಿ, ಉದಾಹರಣೆಗೆ ಎಲ್ಲರಲ್ಲಿ ಏನ್ ಕರೀತಾರೆ, ಆ ಗೃಹಲಕ್ಷ್ಮಿ ಅಂತ ಮನೇಲಿ ಹೆಣ್ಮಗಳನ್ನ ಏನಂತಾರೆ, ಗೃಹಲಕ್ಷ್ಮಿ ಅಂತ ಅಲ್ವಾ. ಗೃಹ ನಾರಾಯಣ ಅಂತ ಕರೀತಾರೆ. ಯಾರು ಯಜಮಾನನ್ ಗೃಹ ನಾರಾಯಣ ಅಂತ ಯಾರನ್ನ ಕರೀತಾರೆ? ಇಲ್ಲ. ಅಂದ್ರೆ ಯಾಕೆ ಅಂತಂದ್ರೆ ಅವಳಲ್ಲಿ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ. ಹಾಗಾಗಿ ಈ ಮದ್ದಾನೆ ಅಂತಂದ್ರೆ ಮದ ಬಂದಂತಹ ಈ ಏನೋ ಆನೆ ಅಥವಾ ಗೂಳಿ ಹಾಗೆ ಇರುವಂತಹ ನಮ್ಮ ಮನಸ್ಸನ್ನ ಮಣಿಸಿ ಸಾಧನೆ ಹಾದಿಯಲ್ಲಿ ಅದನ್ನು ಪಕ್ವಗೊಳಿಸಿದ ಮೇಲೆ ಭಗವಂತನಲ್ಲಿ ಮತ್ತೆಂದೂ ಕದಲದ ಸದೃಢವಾದ ಗಾಢವಾದ ಒಂದು ಶ್ರದ್ಧೆ ಬರ್ತದೆ. ಅದು ಹೇಗೆ ಬರ್ತದೆ ಅಂದ್ರೆ ಅಹಂಕಾರವನ್ನು ತೊರೆದಾಗ, ಸಂಪೂರ್ಣವಾಗಿ ಆ ವಿಶ್ವಮೂಲ ಚೈತನ್ಯ ಶಕ್ತಿಯಲ್ಲಿ ನಾವು ಶರಣಾದಾಗ, ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಆ ಸ್ಥಿತಿ ನಮ್ಮಲ್ಲಿ ಜಾಗೃತವಾಗ್ತದೆ. ಹಾಗಾಗಿ ಭಗವಂತನಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಅದು ಧ್ಯಾನ ಯೋಗದಲ್ಲಿ ತೊಡಗಿದ ಮೇಲೆ ಸಾಧ್ಯವಾಗುವಂಥದ್ದು. ಅರಿವಿನ ಪೂರ್ಣ ಸಾಮರ್ಥ್ಯದಷ್ಟು ಅಂದ್ರೆ ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಅಷ್ಟಷ್ಟು ಆ ಭಗವಂತನನ್ನ ತಿಳಿಯಬಹುದೇ ಹೊರತು ಸಂಪೂರ್ಣವಾಗಿ ನನಗಿದೆ, ನಾನು ದೇವರು ಎಲ್ಲವನ್ನ ಕಂಡಿದ್ದೇನೆ ಅಂತ ಹೇಳುವವರು ಯಾರೂ ಇಲ್ಲ. ಅವನು ಎಂತಹ ದೊಡ್ಡ ಯೋಗಿಯೇ ಆಗಿರಲಿ, ಎಂತಹ ಸಾಧನೆ ಮಾಡಿದವನೇ ಆಗಿರಲಿ, ಎಂತಹ ಮಹಾನ್ ಗುರುವೇ ಆಗಿರಲಿ, ಅವನೂ ಕೂಡ ಎಷ್ಟು ತಿಳಿದುಕೊಳ್ಳಬಲ್ಲ ಅಂತಂದ್ರೆ ಅವನ ಯೋಗ್ಯತೆ, ಅರ್ಹತೆ, ಸಾಧನೆ ಎಷ್ಟಿದೆಯೋ ಅಷ್ಟನ್ನ ತಿಳಿಯಬಲ್ಲನೇ ಹೊರತು ಅವನು ತಿಳಿದದ್ದು ಈ ಪ್ರಪಂಚ ಅಲ್ಲ, ಅವನು ತಿಳಿದದ್ದೇ ಜಗತ್ತಲ್ಲ, ಅವನು ತಿಳಿದಷ್ಟು ಮಾತ್ರ ಭಗವಂತನ ಶಕ್ತಿ ಅಲ್ಲ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಯಾವುದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತ ಆಗ್ತದೋ ಅದನ್ನ ನಿನಗೆ ಹೇಳ್ತೇನೆ. ಅಂದ್ರೆ ಅದೇ ವಿಜ್ಞಾನ. ನಾವು ಭಗವಂತನನ್ನ ತಿಳಿದರೆ, ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನು ತಿಳಿದ್ರೆ ಈ ಪ್ರಪಂಚವನ್ನೆಲ್ಲ ತಿಳಿದ ಹಾಗೆ. ಅದನ್ನ ಬಿಟ್ಟು ನೀನು ಈ ಪ್ರಪಂಚದಲ್ಲಿ ಇನ್ನೇನೋ ಅರಸಿ ಹೋಗಿ ಭಗವಂತನನ್ನ ತಿಳಿಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾವ ಸಂಗತಿಯನ್ನ ತಿಳಿದ್ರೆ ಮತ್ತೆ ಬೇರೆ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲವೋ ಅಂತಹ ವಿಜ್ಞಾನವನ್ನ ನಿನಗೆ ಹೇಳ್ತೇನೆ ಕೇಳು. ಯಾಕೆಂದ್ರೆ ವಿಜ್ಞಾನವಾದಾಗ್ಲೇ ಅದು ಸಮಗ್ರವಾಗ್ತದೆ. ಅಂದ್ರೆ ಇಲ್ಲಿವರೆಗೆ ನೀನೀಗ ಬರೀ ಹೇಳಿದೆ, ಅಂದ್ರೆ ಅದ್ರ ಒಳಗಿರುವ ರಹಸ್ಯವನ್ನ ನಿನಗೆ ಇನ್ನೂ ಹೇಳಿಲ್ಲ, ವಿಜ್ಞಾನವನ್ನು ಹೇಳಿಲ್ಲ. ಅದಕ್ಕೆ ನಾನು ಆ ವಿಜ್ಞಾನವನ್ನು ಹೇಳ್ತೇನೆ. ಅಷ್ಟೇ ಅಲ್ಲ, ಆ ವಿಜ್ಞಾನ ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಿಗಬಾರದು, ಅಯೋಗ್ಯರಿಗೆಲ್ಲ ಸಿಗಬಾರದು. ಯಾರು ಸಾಧಕ ಜೀವ ಇದ್ದಾನೆ, ಯಾರು ಆ ಸಾಧಕ ಹಂಬಲಿಸ್ತಾ ಇದ್ದಾನೆ, ಅವನಿಗೆ ಮಾತ್ರ ಈ ಜ್ಞಾನ ಸಿಗಬೇಕು, ಈ ವಿಜ್ಞಾನ ಸಿಗಬೇಕು. ಹಾಗಾಗಿ ಸಾವಿರಾರು ಮಾನವರಲ್ಲಿ ಕೆಲವರು ಸಿದ್ಧಿಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿ ಯೋಗದಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಗುರುಮುಟ್ಟಿದ ಅನೇಕರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳುವುದು ಕೂಡ ಕಷ್ಟ. ಅಂದ್ರೆ ಯಾರೋ ಒಬ್ಬ, ಇಲ್ಲಪ್ಪ ಅವನು ದೇವರನ್ನ ಸಂಪೂರ್ಣ ತಿಳ್ಕೊಂಡಿದ್ದಾನ, ಇಲ್ಲ. ಹಾಗಾಗಿ ಅಪರೋಕ್ಷ ಜ್ಞಾನದಲ್ಲಿ ಎತ್ತರಕ್ಕೇರಿದ ಸಿದ್ಧ ಪುರುಷರಲ್ಲೂ ಕೂಡ ಭಗವಂತನನ್ನ ತಿಳಿದುಕೊಂಡವರು ಬಹಳ ವಿರಳ. ಅದೇ ಉಪನಿಷತ್ತುಗಳು ಹೇಳ್ತದೆ. ಏಕೆಂದ್ರೆ ಉಪನಿಷತ್ತು ಅಂದ್ರೆ ಏನಿಲ್ಲ, ಇವತ್ತು ನಾವು ಧ್ಯಾನದ ಅನುಭವಗಳು ಅಂತೀವಲ್ಲ, ಅದೇ ಉಪನಿಷತ್ತುಗಳು. ಹಿಂದೆ ಋಷಿಮುನಿಗಳು ನಿರಂತರವಾಗಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಧ್ಯಾನದಲ್ಲಿ ತಮಗೆ ಏನ್ ಕಾಣ್ತು ಅದನ್ನೇ ಬರೆದಿಟ್ರು, ಅದೇ ಉಪನಿಷತ್ತು. ಅದನ್ನ ತಮ್ಮ ಎಲ್ಲಾ ಶಿಷ್ಯಂದರಿಗೆ ಹೇಳಿದ್ರು, ಅದೇ ಉಪನಿಷತ್ತು. ಇವತ್ತು ಅದಕ್ಕೆ ನಾವು ಹೇಳೋದು ಧ್ಯಾನದ ಅನುಭವಗಳನ್ನು ಹೇಳ್ಕೊಳ್ಳಿ ಅಂತೀವಿ. ಆ ಧ್ಯಾನದ ಅನುಭವಗಳೇ ಉಪನಿಷತ್ತುಗಳು. ಋಷಿಗಳು ಸಾಧನೆ ಮಾಡ್ತಾ ಮಾಡ್ತಾ ತಮಗೆ ಏನ್ ಕಾಣ್ತೋ ಅದನ್ನ ಬರಿತಾ ಹೋದ್ರು, ಹೇಳ್ತಾ ಹೋದ್ರು. ಅಂದ್ರೆ ಆ ಹುಡುಕಾಟ ಅನ್ನೋದು ಇವತ್ತಲ್ಲ, ಹಿಂದಿನಿಂದಲೂ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅವರು ಮೊದಲು ಕಂಡದ್ದೇನು, ತಮಗೆ ದೇವರ ತರ ಯಾವುದು ಕಾಣ್ತು, ಫಸ್ಟ್ ಪ್ರಕೃತಿ ಕಾಣ್ತು. ಅದಕ್ಕೆ ಪ್ರಕೃತಿಯನ್ನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ
ಮೊದಲಿಗೆ ಅವ್ರಿಗೆ ಇನ್ನೂ ಅಷ್ಟು ನಾಗರಿಕತೆ ಅನ್ನೋದು ಬೆಳೆದಿರ್ಲಿಲ್ಲ ಅಲ್ವಾ. ಹಾಗಾಗಿ ಅವರು ತಮ್ಮ ಜೀವನಕ್ಕೆ ಏನಪ್ಪ ಸಹಾಯ ಮಾಡ್ತಾ ಇರೋದು, ಮಳೆ ಸಹಾಯ ಮಾಡ್ತಾ ಇರೋದು, ಅದನ್ನು ವರುಣ ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪ್ರಕೃತಿ ಅಂದ್ರೆ ಅರಣ್ಯ, ಅದನ್ನ ವನದೇವತೆ ಅಂತ ಹೇಳಿ ಅಂದ್ರೆ ಆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭೂಮಿ ಅನ್ನ ಕೊಡ್ತಾ ಇದೆ, ಅದನ್ನ ಅಂದ್ರೆ ಹಣ್ಣು ಹಂಪಲು ಎಲ್ಲ ಕೊಡ್ತಾ ಇದೆ, ಅದಕ್ಕೂ ಒಂದು ದೇವತಾ ಸ್ಥಿತಿಯನ್ನು ಕೊಟ್ಟು ಅದನ್ನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಗ್ನಿ ಯಾವುದೋ ರೂಪದಲ್ಲಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಸಹಾಯ ಆಯ್ತು, ಆ ಅಗ್ನಿಯನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ನಾರಾಯಣ, ಶಿವ, ಮಗದೊಂದು ಏನಿದೆ, ಇದೆಲ್ಲ ಪುರಾಣಗಳಲ್ಲಿ ಸೃಷ್ಟಿಯಾದ ಕಥೆಗಳು. ಆದರೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಎಲ್ಲೋ ದೇವರುಗಳ ಹೆಸರುಗಳ ಉಲ್ಲೇಖ ಇಲ್ಲ. ಅಲ್ಲಿ ಏನಿದ್ರು ಪಂಚಭೂತಗಳಷ್ಟೇ, ಪಂಚಭೂತಗಳು ಮತ್ತೆ ಅಪರತತ್ವ. ಅದನ್ನೇ ಪುರುಷ ಸೂಕ್ತದಲ್ಲಿ ಹೆಸರು ಹೇಳೋದಿಲ್ಲ. ಪುರುಷ ಸೂಕ್ತದಲ್ಲಿ ಪುರುಷ 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 ಮಹಾಪುರುಷ ಅಂದ್ರೆ, ಪುರುಷ ಅಂದ್ರೆ ಏನು ಅಂದ್ರೆ ಈ ದೇಹವನ್ನು ಧಾರಣೆ ಮಾಡಿದವರು ಎಲ್ಲರೂ. ಅದಕ್ಕೆ ಮಹಾಪುರುಷ, ಪುರುಷೋತ್ತಮ, ಪುರುಷರಲ್ಲೂ ಕೂಡ ಅತ್ಯುತ್ತಮನಾದವನು ಯಾರು, ಆ ಪರಮಾತ್ಮ ಶಕ್ತಿ, ಅವನು ಯಾರು ಗೊತ್ತಿಲ್ಲ. ಅದಕ್ಕೆ ಉಪನಿಷತ್ತು ಹೇಳ್ತು ತತ್ ತತ್ ತತ್, ಎಲ್ಲ ಕಡೆ ತತ್ವ. ಏನೋ ಒಂದಿದೆ, ಏನೋ ಒಂದಿದೆ, ಏನೋ ಒಂದಿದೆ, ಈ ವಿಜ್ಞಾನ ಹೇಳ್ತದಲ್ಲ, ಏನೋ ಒಂದಿದೆ. ಇಷ್ಟೆಲ್ಲ ಜಗತ್ತನ್ನ ಸೃಷ್ಟಿ ಮಾಡಿ, ಯಾಕೆಂದ್ರೆ ವಿಜ್ಞಾನವು ಕೂಡ 5% ಅನ್ನು ಮಾತ್ರ ನಾವು ಇವತ್ತು ಅನ್ವೇಷಣೆ ಮಾಡ್ಲಿಕ್ಕಾಗಿದೆ. ಇನ್ನು 95% ಈ ಬ್ರಹ್ಮಾಂಡದಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅದನ್ನ ಡಾರ್ಕ್ ಮ್ಯಾಟರ್ ಅಂತ ಕರೀತಾರೆ. ಅಂದ್ರೆ ಡಾರ್ಕ್ ಮ್ಯಾಟರ್ ನಮ್ಗೆ ಗೊತ್ತಿಲ್ಲ, ಅಂದ್ರೆ ಕತ್ತಲೆ. ಅದು ನಮಗೆ ಎಲ್ಲಿವರೆಗೂ ಹೋಗಿ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿದೆಯೋ ಅದನ್ನ ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಅಷ್ಟೇ ನಮಗೆ ಗೊತ್ತಿರೋದು ಅಂತ ಹೇಳಿ ವಿಜ್ಞಾನವೂ ಕೂಡ ಹೇಳ್ತದೆ. ಆದ್ರೆ 95% ವಿಜ್ಞಾನವು ಕೂಡ ಎಲ್ಲಿವರೆಗೆ ನಾವು ರೀಚ್ ಆಗಿದ್ದೀವಿ ಅಂದ್ರೆ, ಒಟ್ಟು ಇವತ್ತು ನಮ್ಮ ಎಲ್ಲಾ 8 ಗ್ರಹಗಳನ್ನ ಅಲ್ಲಿಯವರೆಗೂ 8 ಗ್ರಹಗಳಿಗೂ ಸ್ಯಾಟಲೈಟ್ ಅನ್ನು ಕಳಿಸಿದ್ದೀವಿ. ಅಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಆದ್ರೆ ಅದಕ್ಕೂ ಮೀರಿ ಹೋಗಿಲ್ಲ. ಯಾಕೆ ಅದಕ್ಕೂ ಮೀರಿ ಹೋಗದೇ ಇರೋಷ್ಟು ದೊಡ್ಡದಿದೆಯಾ ಅಂತಂದ್ರೆ, ನಾನು ಮೊದಲೇ ಹೇಳಿದ್ದೇನೆ, ಈ ಬ್ರಹ್ಮಾಂಡದಲ್ಲಿ ಅನಂತ ಅನಂತ ಕೋಟಿ ಗ್ಯಾಲಾಕ್ಸಿಗಳಿದ್ದಾವೆ. ಎಷ್ಟೋ ಗ್ಯಾಲಾಕ್ಸಿಗಳಿದ್ದಾವೆ. ಗ್ಯಾಲಾಕ್ಸಿ ಅಂತಂದ್ರೆ ನಕ್ಷತ್ರಗಳ ಪುಂಜ. ಅದರಲ್ಲಿ ನಮ್ಮ ಗ್ಯಾಲಾಕ್ಸಿ ಯಾವುದು ಅಂತಂದ್ರೆ, ನಾವಿರುವುದು ಈಗ ಅದನ್ನ ಏನಂತೀವಿ, ಆ ಹಾಲು ಹಾದಿ ಗ್ಯಾಲಾಕ್ಸಿ ಅಥವಾ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಕರೀತೀವಿ. ಅದು ಆ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಕೋಟ್ಯಾಂತರ ಸೂರ್ಯರಿದ್ದಾರೆ. ನಕ್ಷತ್ರ, ನಕ್ಷತ್ರ ಅಂದ್ರೆ ಸೂರ್ಯ. ಕೋಟ್ಯಾಂತರ ಸೂರ್ಯರಿದ್ದಾರೆ. ಕೋಟ್ಯಾಂತರ ಸೂರ್ಯರಿಗೂ ಕೂಡ ನಮ್ಮ ಈಗಿರುವ ಸೂರ್ಯನಿಗಿಂತಲೂ 100 ಪಟ್ಟು 1000 ಪಟ್ಟು ದೊಡ್ಡ ಇರುವಂತಹ ನಕ್ಷತ್ರಗಳಿದ್ದಾವೆ ನಮ್ಮ ಗ್ಯಾಲಾಕ್ಸಿಯಲ್ಲಿ. ಆಯ್ತಾ. ಅದರಲ್ಲಿ ಒಬ್ಬ ಲಕ್ಷಾಂತರ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಯಾರು, ನಮ್ಮ ಸೂರ್ಯ. ಆ ಒಂದು ಸೂರ್ಯ, ಅವನಿಗಿಂತಲೂ 1000 ಪಟ್ಟು ದೊಡ್ಡವರಿದ್ದಾರೆ. ಆದ್ರೆ ಆ ಒಬ್ಬ ಸೂರ್ಯನಿಗೆ ಒಟ್ಟು 9 ಗ್ರಹಗಳಿದ್ದಾವೆ. ಆ 9 ಗ್ರಹಗಳಲ್ಲಿ ಆ ದೊಡ್ಡ ದೊಡ್ಡ ಗ್ರಹಗಳು ಇದ್ದಾವೆ. ಗುರು ಗ್ರಹ, ಶನಿ ಗ್ರಹ ಎಲ್ಲ ದೊಡ್ಡ ದೊಡ್ಡದಿದೆ. ಅದರಲ್ಲಿ 4-5ನೇ ಗ್ರಹ ಭೂಮಿ ಬರ್ತದೆ. ಆ ಭೂಮಿಯಲ್ಲೂ ಕೂಡ ಎಲ್ಲ 70% ನೀರಿದೆ, 30% ಭೂಮಿ ಇದೆ. ಅದರಲ್ಲೂ ಕೂಡ ಪೂರ್ತಿ ಭೂಮಿ ವಾಸಕ್ಕೆ ಯೋಗ್ಯ ಇಲ್ಲ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಅದು ಉಪಯೋಗಕ್ಕೆ ಬರೋದಿಲ್ಲ. ಅದರಲ್ಲಿ ಮತ್ತೆ 7 ಖಂಡಗಳು. ಅದರಲ್ಲಿ ಭಾರತ ದೇಶ, ಅದರಲ್ಲಿ ನಮ್ಮೂರು, ಭಾರತ ದೇಶ, ಕರ್ನಾಟಕ ರಾಜ್ಯ, ನಮ್ಮ ಡಿಸ್ಟಿಕ್, ನಮ್ಮ ತಾಲೂಕು, ನಮ್ಮ ಊರು, ನಮ್ಮ ಮನೆ. ಅದ್ರ ಒಳಗೆ ಒಂದು ಸಣ್ಣ ದೇವರ ಮನೆ. ಆ ದೇವರ ಮನೆಯಲ್ಲಿ ಒಂದು ಸಣ್ಣ ವಿಗ್ರಹ. ಆ ವಿಗ್ರಹವೇ ದೇವರು ನಮ್ಮ ಪಾಲಿಗೆ. ಅಂದ್ರೆ ಎಷ್ಟು ನಾವು ನಮ್ಮ ಯೋಚನೆ ಮಾಡಿ, ಎಷ್ಟು ನಾವು ನ್ಯಾರೋ ಆಗಿದ್ದೀವಿ. ದೇವರು ಅಂದ್ರೆ ನಮ್ಮ ಪಾಲಿಗೆ ಒಂದು ಸಣ್ಣ ಒಂದು ವಿಗ್ರಹ, ಒಂದು ಫೋಟೋ. ಎಂತ ದೊಡ್ಡ ದ್ರೋಹ ಮಾಡ್ತಾ ಇದ್ದೀವಿ, ಎಂತ ದೊಡ್ಡ ಅವಮಾನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅಂತ ಯಾಕೆಂದ್ರೆ ಇದು ಬರೀ ನಾನು ಹೇಳಿದ್ದು ಬರೀ ಒಂದು ಗ್ಯಾಲಾಕ್ಸಿ ಕತೆ. ಒಂದು ಗ್ಯಾಲಾಕ್ಸಿಯಲ್ಲೇ ಇಷ್ಟು ದೊಡ್ಡದಿದೆ. ಆದ್ರೆ ಇಂಥ ಅನಂತ ಗ್ಯಾಲಾಕ್ಸಿಗಳಿದ್ದಾವೆ. ಅದಕ್ಕೆ ಅವನನ್ನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ. ಒಂದಲ್ಲ ಬ್ರಹ್ಮಾಂಡ, ಈ 7 ಲೋಕ ಇಷ್ಟೇ ಜಗತ್ತು ಅಂತ ತಿಳ್ಕೊಳ್ಬೇಡಿ. ಇದು ಬರೀ ನಮಗೆ ಸಂಬಂಧಪಟ್ಟಿದೆ ಅಷ್ಟೇ, ನಮ್ಮ ಭೂಮಿಗೆ ಸಂಬಂಧಪಟ್ಟಿದೆ ಅಷ್ಟೇ ಇದು 7 ಲೋಕ. ಇದ್ರ ಮುಂದೆ ಬೇರೆ ಲೋಕಗಳಿಗೆ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಅನಂತ ಕೋಟಿ ಲೋಕಗಳಿದ್ದಾವೆ. ಹಾಗಾಗಿ ಅದಕ್ಕೆ ಹೇಳೋದು, ನಾವು ಇವತ್ತು ಬಹಳ ಏನಂತೀವಿ, ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಜ್ಞಾನ ಬಹಳ ಮಿತವಾಗಿದೆ. ಹಾಗಾಗಿ ಅದಕ್ಕೆ ಹೇಳೋದು, ನೀವು ಒಂದು ವಿಗ್ರಹದಲ್ಲಿ ದೇವರನ್ನ ಕಾಣುವ ಪ್ರಯತ್ನ ಮಾಡಬೇಡಿ. ಈ ಜಗತ್ತನ್ನ ನೋಡಿ, ಬ್ರಹ್ಮಾಂಡವನ್ನ ನೋಡಿ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ದೇವರನ್ನ ತಿಳ್ಕೊ, ಅವನ ಶಕ್ತಿ ಸಾಮರ್ಥ್ಯವನ್ನ ತಿಳ್ಕೊ, ಅವನ ವಿಭೂತಿ ರೂಪ ತಿಳ್ಕೊ. ಆಗ ಗೊತ್ತಾಗ್ತಾ ಇದೆ ನಿನಗೆ ನಿಜವಾಗ್ಲೂ ಈ ಪ್ರಪಂಚ ಅಂದ್ರೆ ಎಷ್ಟಿದೆ, ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಆವಾಗ ನಾವು ಯೋಚನೆ ಮಾಡಬೇಕು, ಅಂತಹ ಅಂತಹ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ನಾವೊಂದು ಸಣ್ಣ 3 ಅಡಿ 4 ಅಡಿ ವಿಗ್ರಹದಲ್ಲಿ ಹುಡುಕ್ತಾ ಇದ್ದೀವಲ್ಲ, ನಿಜವಾಗ್ಲೂ ಇದು ದ್ರೋಹ. ಎಂತ ಮೂರ್ಖರಾಗಿದ್ದೀವಿ. ಅದು ದೇವರಲ್ಲ ಅಂತ ಅಲ್ಲ, ಅಣುರೇಣು ತೃಣಕಾಷ್ಟಗಳಲ್ಲೂ ದೇವರಿದ್ದಾನೆ. ಅದೇ ಭಗವಂತನ ವಿಭೂತಿ ರೂಪ.
ಆದರೆ ಅದನ್ನೇ ನಾವು ದೇವರು ಅಂದುಕೊಳ್ಳುವುದಿದೆಯಲ್ಲ, ಅದು ದೊಡ್ಡ ಮೂರ್ಖತನ ಆಗ್ತದೆ. ಆದರೆ ಅದನ್ನೇ ಯೋಗಿಗಳಾದವರು ಅದನ್ನು ಹೊರಗಡೆಯಿಂದ ಹುಡುಕುವ ಪ್ರಯತ್ನ ಮಾಡಿ ಅವರಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಆ ದೇವರನ್ನ ಕಂಡವರು ಅಂತ ಹೇಳಿ ಯಾರೂ ಇಲ್ಲ, ಅಥವಾ ಪರಿಪೂರ್ಣವಾಗಿ ತಿಳಿದವರು ಅಂತ ಯಾರೂ ಇಲ್ಲ. ಹ್ಮ್? ಹೌದಾ? ಯಾಕೆಂದ್ರೆ ಇದು ನಾನಲ್ಲ, ಕೃಷ್ಣನೇ ಹೇಳಿದ ಮಾತು. ಪರಿಪೂರ್ಣವಾಗಿ ತಿಳಿದವರು ಅಂತ ಯಾರೂ ಇಲ್ಲಪ್ಪ. ಅವರವರ ಯೋಗ್ಯತೆ, ಅವರವರ ಸಾಮರ್ಥ್ಯ, ಅವರವರ ಶಕ್ತಿಗೆ ಅನುಗುಣವಾಗಿ ಅವರು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಹ್ಮ್? ಹ್ಮ್? ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನರ್ವಾ ಪ್ರಕೃತಿ ಸ್ವಭಾವ ಕರೋಮಿ ಎಂದೆತ್ತಿ ಕಲಂಕರಿಸಿ ನಾರಾಯಣ ಮೂರ್ತಿಗೆ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಾದರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಬೇಗ 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 ಹ್ಯಾಂಡ್ ರೈಸ್ ಮಾಡಿ. ಯಾರಿಗಾದ್ರೂ ಏನಾದರೂ ಅನುಭವಗಳಿದ್ರೆ ಮಾತಾಡಿ. ಆಮೇಲೆ ಆ ಯಾರಿಗೆ ಸ್ವಲ್ಪ ಬ್ಲಾಕೇಜ್ ಜಾಸ್ತಿ ಇರ್ತದೆ, ಕರ್ಮ ಜಾಸ್ತಿ ಇರ್ತದೆ, ನಾನು ಸುಮ್ಮನೆ ಇದ್ರ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೋದು, ಅಥವಾ ಏನೋ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೋದು. ಗುಡಾಕೇಶ ಎನರ್ಜಿ ಅಂದ್ರೆ ಅದನ್ನ ಅದು ನೆಕ್ಸ್ಟ್ ಲೆವೆಲ್ ಎನರ್ಜಿ ಅಲ್ಲ. ನೀವು ಧ್ಯಾನ ಮಾಡಿರ್ಬೋದು, ಕೆಲವರು ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಾ ಇರ್ಬೋದು. ಇಲ್ಲಿ ನಾವು ಮಾಡುವುದು ಆನಾಪಾನಸತಿ ಧ್ಯಾನವನ್ನು. ಇಲ್ಲಿ ಇಲ್ಲಿ ನಮ್ಮ ಗುರುಗಳು ಕೂಡ ಪತ್ರಿಜಿ ಗುರುಗಳು. ಆದರೂ ಇಲ್ಲಿಯ ಒಂದು ಎನರ್ಜಿ ಅನ್ನೋದೇ ಒಂದು ಸ್ಪೆಷಲ್ ಎನರ್ಜಿ. ಆಯ್ತಾ? ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ ಕೂಡಲೇ ನಿಮ್ಮಲ್ಲಿ ಯಾರಲ್ಲಿ ಬ್ಲಾಕೇಜ್ ಇರ್ತದೆ, ತುಂಬಾ ಬ್ಲಾಕೇಜ್ ಯಾರಿಗಿರ್ತದೆ, ತುಂಬಾ ಕರ್ಮ ಯಾರಿಗಿರ್ತದೆ, ಅವರಿಗೆ ಕೂರೋದು ಸ್ವಲ್ಪ ಕಷ್ಟ ಆಗ್ತದೆ, ತುಂಬಾ ಇರಿಟೇಷನ್ ಆಗ್ತದೆ, ಹೀಲಿಂಗ್ ಪ್ರೋಸೆಸ್ ಆಗ್ತದೆ. ನಿಮಗೆ ಇವತ್ತು ಒದ್ದಾಡ್ತಾ ಇದ್ದೀರಿ, ಕೂರಕ್ ಆಗ್ತಾ ಇಲ್ಲ ಅಂದ್ರೆ ನೀವು ತಿಳ್ಕೊಂಡ್ಬಿಡಿ, ನಿಮ್ಮ ಕರ್ಮ ಇದೆ, ತುಂಬಾ ನಿಮ್ಮ ಕರ್ಮ ಜಾಸ್ತಿ ಇದೆ, ನಿಮಗೆ ಏನೋ ಬ್ಲಾಕೇಜ್ ಜಾಸ್ತಿ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನನಗೆ ಆಗೋಲ್ಲ ಅಂತ ಬಿಟ್ರೆ ಮುಗೀತು. ಮತ್ತೆ ಫೈಟ್ ಮಾಡ್ಬೇಕು, ನಾನಾ ನೀನಾ ಅಂತ ಜಿದ್ದಾಜಿದ್ದಿ ಹೋರಾಟ ಮಾಡ್ಬೇಕು, ಕೂರ್ಬೇಕು, ಎಷ್ಟು ಸಾಧ್ಯ ಆಗ್ತದೋ ಎದ್ದು ಓಡಾಡಿ ಹಾಗೆ ಹೀಗೆ ಮಾಡಿ ಆದ್ರೂ ಸರಿ ಕುತ್ಕೊಳ್ಬೇಕು. ನಿಮಗೆ ಮತ್ತೆ ಮತ್ತೆ ಮಾಡಕ್ ಆಗ್ತಾ ಇಲ್ಲ, ಸ್ಟಾಪ್ ಆಗ್ತಾ ಇದೆ ಅಂತಂದ್ರೆ ತಿಳ್ಕೊಂಡ್ಬಿಡಿ, ನಿಮ್ಮ ಕರ್ಮ ನಿಮಗೆ ಬಿಡ್ತಾ ಇಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ, ಎಳದೆ ಕೂರಿಸ್ತಾ ಇದೆ. ಯಾಕೆಂದ್ರೆ ಅದ್ರದ್ದು ಯಾಕೆ ಕರ್ಮಕ್ಕೆ ಯಾಕೆ ಅಷ್ಟು ಶಕ್ತಿ ಇದೆ ಅಂತಂದ್ರೆ, ನಮ್ಮ ಅದನ್ನೇ ಹೇಳಿದ್ರು, ನಮ್ಮಲ್ಲಿ ಪಾಸಿಟಿವ್ ಮಾಸ್ಟರ್ಸ್ ಇದ್ದಾರೆ, ನೆಗೆಟಿವ್ ಮಾಸ್ಟರ್ಸ್ ಇದ್ದಾರೆ. ಅಂದ್ರೆ ಲೋವರ್ ಡೈಮೆನ್ಷನ್ ಮಾಸ್ಟರ್ಸ್, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್, ಅವರಿಬ್ಬರು ನಮಗೆ ಇದು ಮಾಡ್ತಾ ಇರ್ತಾರೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ, ನೆಗೆಟಿವ್ ಕರ್ಮಗಳಿದೆ ಅಂತಂದ್ರೆ ಆ ನೆಗೆಟಿವ್ ಕರ್ಮಗಳಿಗೆ ಅವರು ಫೋಕಸ್ ಮಾಡ್ತಾರೆ, ಅವರು ಎನರ್ಜೈಸ್ ಮಾಡ್ತಾರೆ. ಅವಾಗ ನಿಮಗೆ ನಿಮ್ಮ ಮನಸ್ಸನ್ನ ಕೆಡಿಸ್ತಾರೆ, ನಿಮ್ಮ ದೇಹದಲ್ಲಿ ಬೇರೆ ಬೇಕು ಅಂತಲೇ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ, ಬೇರೆ ಬೇರೆ ಸಿಚುವೇಶನ್ಗಳು ಬರ್ತವೆ. ಇದು ಒಂದು ಕತೆ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ನಿಮ್ಗೆ ಹಾಗೆ ಆಗ್ತಾ ಇದೆ ಅಂತಂದ್ರೆ ನೀವು ಹಂಗ ಆಗುತ್ತೆ ಅಂತ ಬಿಡೋದಲ್ಲ, ಬಿಟ್ರೆ ನೀವು ಕೆಟ್ಟದು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಆಮೇಲೆ ನಮಗೆ ಹಾಗೆ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡುವುದರಿಂದ ಖಂಡಿತ ಎಲ್ಲರೂ ಕೂಡ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನೀವು ನಿಮ್ಮ ಇವತ್ತಿನ ವೈಯಕ್ತಿಕ ಬದುಕನ್ನ ಇವತ್ತಿನ ರಿಸಲ್ಟ್ಗೆ ಹೋಲಿಕೆ ಮಾಡಕ್ ಹೋಗ್ಬೇಕು. ಯಾಕೆಂದ್ರೆ ಲೌಕಿಕಕ್ಕೂ ಆಧ್ಯಾತ್ಮಿಕಕ್ಕೂ ಬಹಳ ವ್ಯತ್ಯಾಸ ಇದೆ. ಎಲ್ಲವೂ ಅಂದ್ರೆ ನಾವಿಷ್ಟೆಲ್ಲ ಮಾಡ್ತಾ ಇದೀವಿ ಮತ್ತೆ ನಮಗೇನು ಒಳ್ಳೇದೇ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆ ಇದೆಯಲ್ಲ, ಅದು ಬಹಳ ತಪ್ಪು ಪ್ರಶ್ನೆ ಆಗ್ತದೆ. ಒಳ್ಳೇದಾಗ್ಲೇಬಾರದು ಅಂತಲ್ಲ, ಎಷ್ಟೋ ಜನ ಒಳ್ಳೇದಾಗ್ತಾ ಇದೆ. ಆದ್ರೆ ಸಮಯ ಸಂದರ್ಭ ಅನ್ನೋದು ಬರಬೇಕಾಗ್ತದೆ, ಎಲ್ಲದಕ್ಕೂ ಸಮಯ ಬರಬೇಕು. ಅಲ್ಲಿಯವರೆಗೆ ತಾಳ್ಮೆ ಇರಬೇಕು ನಮಗೆ. ಯಾಕೆಂದ್ರೆ ಇದು ನಮ್ಮ ಕರ್ಮ ಅನ್ನೋದು ಒಂದು ಜನ್ಮದಲ್ಲ, ಎಷ್ಟೋ ಜನ್ಮದ ಜೊತೆಗೆ ಈ ಜನ್ಮ ಸೇರ್ಕೊಂಡಿದೆ ಮತ್ತೆ. ಹಾಗಾಗಿ ಎಲ್ಲವನ್ನ ನಾವು ಒಂದೇ ಜನ್ಮದಲ್ಲಿ ಸಾಧನೆಯಲ್ಲಿ ಕಳ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ನಾವು ಸ್ಟ್ರಗಲ್ ಮಾಡ್ಬೇಕಾಗ್ತದೆ, ಕೆಲವೊಂದನ್ನು ಫೇಸ್ ಮಾಡ್ಬೇಕಾಗ್ತದೆ. ಹೀಗಾಗಿ ಆಮೇಲೆ ಕೆಲವೊಂದು ಸ್ಟ್ರಾಂಗ್ ದೊಡ್ಡ ಕರ್ಮಗಳು ಏನಾಗ್ತದೆ, ಸಂಪೂರ್ಣವಾಗಿ ನೀವು ಧ್ಯಾನ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಅದನ್ನು ಕಳ್ಕೊಳ್ಳಿಕ್ ಆಗೋಲ್ಲ. ಅಂದ್ರೆ ಒಂದು ಲಾಸ್ಟಿಗೆ ಒಂದು 5% 10% ಆದ್ರೂ ಅದರ ಒಂದು ಶಕವನ್ನ ತೋರಿಸೇ ಹೋಗುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಾದ್ರೂ ನಿಮಗೆ ಅದನ್ನ ಸ್ವಲ್ಪನಾದ್ರೂ ಅದನ್ನ ಫೇಸ್ ಮಾಡ್ಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಹಂಗಾಗಿ ಅದಕ್ಕೆ ಹೇಳೋದು, ಧ್ಯಾನಿಗಳಿಗೆ ಕಷ್ಟನೇ ಬರೋಲ್ಲ ಅಂತಲ್ಲ, ಬಂದ್ರೂ ಕೂಡ ಅದನ್ನ ಎದುರಿಸುವಂತ ಒಂದು ಚಾಣಾಕ್ಷತನ, ಒಂದು ಶಕ್ತಿ, ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಅದನ್ನ ನಾವು ಫೇಸ್ ಮಾಡಬೇಕು. ಆಮೇಲೆ ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಒಬ್ಬೊಬ್ಬರ ಸಾಧನೆ ಒಂದೊಂದು ರೀತಿ ಇರ್ತದೆ, ಹಿಂದಿನ ಜನ್ಮಗಳಿಂದ ಒಬ್ಬೊಬ್ರದ್ದು ಕರ್ಮ ಒಂದೊಂದು ರೀತಿ ಇರ್ತದೆ.
ಹಾಗಾಗಿ ಆ ಆಮೇಲೆ ನೀವು ಎಷ್ಟು ಧ್ಯಾನ ಮಾಡ್ತಾ ಇದ್ದೀರಿ, ಆ ಧ್ಯಾನದ ಶಕ್ತಿಯನ್ನ ಎಷ್ಟು ಉಳಿಸ್ಕೊಳ್ತಾ ಇದ್ದೀರಿ, ಪೋಲಾಗದ ಹಾಗೆ, ಹಾಳಾಗದ ಹಾಗೆ, ಅದು ಕೂಡ ಬಹಳ ಮುಖ್ಯ ಆಗ್ತದೆ. ನೀವು ಒಂದ್ ಕಡೆ ಧ್ಯಾನ ಮಾಡೋದು, ಇನ್ನೊಂದ್ ಕಡೆ ಅವ್ರ ಹಂಗೆ ಇವ್ರ ಹಿಂಗೆ ಅವ್ರಂತೆ ಇವ್ರಂತೆ ಅಂತ ನೀವು ಬೈಕೊಂತ ಓಡಾಡ್ಕೊಂತ, ಅಥವಾ ಒಂದು ಸ್ವಲ್ಪ ನೀವು ಇನ್ನೊಬ್ರು ಯಾರೋ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಬಾಯಿ ಕೊಟ್ಟರು ಕೂಡ ನಿಮ್ಮ ಎನರ್ಜಿಯನ್ನು ಅವರು ಎಳೆದು ಬಿಡ್ತಾರೆ. ಅಷ್ಟೇ ಅಷ್ಟೇ. ಆ ಹಾಗಾಗಿ ಅಂದ್ರೆ ನಿಮಗೆ ಲೋ ಎನರ್ಜಿ ಫೀಲ್ ಆಗ್ತದೆ. ಅದಕ್ಕೆ ನೀವು ಎಲ್ಲೂ ಬಾಯಿ ಕೊಡಕ್ ಹೋಗ್ಬಾರ್ದು. ಆ ಎಲ್ಲವನ್ನ ಅಸೆಟ್ ಅಂದ್ರೆ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ನೀವು ಆ, ಬೆಳೆಸಿಕೊಳ್ಳಬೇಕು. ಆಮೇಲೆ ರಿಯಾಕ್ಟ್ ಆಗಬಾರ್ದು. ಯಾವ ಪರಿಸ್ಥಿತಿ, ಸನ್ನಿವೇಶ, ಯಾವ ವ್ಯಕ್ತಿ, ಯಾವ ಮಾತಿಗೂ ರಿಯಾಕ್ಟ್ ಆಗಬಾರ್ದು. ಅದರಲ್ಲೂ ಎಮೋಷನಲಿ ರಿಯಾಕ್ಟ್ ಆಗಬಾರ್ದು. ಏನ್ ಮಾಡಬೇಕು, ಪುನಃ ನಾವು ರೆಸ್ಪಾಂಡ್ ಮಾಡ್ಬೇಕಷ್ಟೆ. ಯಾವ ಒಂದು ಒಳ್ಳೆ ಅದಕ್ಕೆ ಏನು ಒಂದು ನಗುವ ಮೂಲಕವೋ ಅಥವಾ ಅವರಿಗೆ ಸಮಾಧಾನ ಚಿತ್ರದಿಂದ ಅದಕ್ಕೆ ಹೇಳುವ ಮೂಲಕವೋ, ಹೀಗೆ ಯಾವುದೋ ಒಂದು ರೂಪದಲ್ಲಿ ನಾವು ಅವರಿಗೆ ಹೇಳುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಓಕೆ, ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ನಮಸ್ತೆ ಮಾಸ್ಟರ್. ಸರ್. ಎನ್ಲೈಟ್ಮೆಂಟ್ ಮಾಸ್ಟರ್ ಆದ್ಮೇಲೆ ಪ್ರಚಾರ ಸ್ಟಾರ್ಟ್ ಮಾಡ್ಬೇಕಾ ಸರ್? ಹಂಗೇನಿಲ್ಲಲ್ಲ? ಹಾಗೇನಿಲ್ಲ ಮೇಡಮ್, ಯಾರಿಗೋ ಅದೆಲ್ಲ ಹೇಳ್ತಿದ್ರಿ ಸರ್. ಒಂದಕ್ಕೊಂದು ಜೊತೆಗೆ ಹೋಗ್ಬೇಕದು. ಅದಾದ್ಮೇಲೆ ನಾ ಮಾಡ್ತೇನೆ ಅಂತ ಹಾಗೆಲ್ಲ ಏನಿಲ್ಲ. ಎನ್ಲೈಟ್ಮೆಂಟ್ ಮಾಸ್ಟರ್ ಅಂದ್ರೇನು ಸರ್? ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಿದವರು ಅಂತ ಹೇಳಿ. ದುಃಖರಾಹಿತ್ಯ ದುಃಖರ ಐತಿಹಾಸಿಕ. ಅಂದ್ರೆ ಅವನಿಗೆ ಎಲ್ಲ ಸಮಚಿತ್ತ, ಸಮ ಸ್ಥಿತಿಯಲ್ಲಿ ಇರ್ತಾನೆ. ಅವನಿಗೆ ದುಃಖ ಬರೋದೇ ಇಲ್ಲ ಅಂತ ಅಲ್ಲ, ಏನ್ ಬಂದ್ರೂ ಅವನು ಯಾವುದಕ್ಕೂ ರಿಯಾಕ್ಟ್ ಆಗೋಲ್ಲ, ಎಮೋಷನಲಿ ಯಾವುದಕ್ಕೂ ಕನೆಕ್ಟ್ ಆಗೋದಿಲ್ಲ, ಎಲ್ಲವನ್ನ ಸ್ವೀಕಾರ ಮಾಡ್ತಾನೆ, ಎಲ್ಲವನ್ನ ಫೇಸ್ ಮಾಡ್ತಾನೆ ಅನ್ನುವುದು ದುಃಖರಾಹಿತ್ಯ ಸ್ಥಿತಿ. ಅದನ್ನ ನಾವು ಏನಂತೀವಿ, ನಿರ್ವಾಣ ಅಂತ. ಎರಡನೇದು ಅರಿಹಂತ. ಅರಿಹಂತ ಅಂತಂದ್ರೆ ಅವನು ಆ ಇನ್ನು ಇದಾಗಿಲ್ಲ ಅಂದ್ರೆ ಅರಿಹಂತನಾದ. ನಿರ್ವಾಣ ಅಂದ್ರೆ ಅರಿಹಂತನಾದ. ಆಮೇಲೆ ಅವನಿಗೆ ಬೋಧಿಸತ್ವ ಅಂತ ಅವನಿಗೆ ಆ ಇನ್ನು ಇದಿದೆ, ಅಂದ್ರೆ ಕರ್ಮಗಳಿಂದ ತಪ್ಪಿಸಿಕೊಂಡ, ದುಃಖದಿಂದ ತಪ್ಪಿಸಿಕೊಂಡ, ಆದ್ರೆ ಜನ್ಮರಾಹಿತ್ಯದಿಂದ ತಪ್ಪಿಸಿಕೊಂಡಿಲ್ಲ. ಅಂದ್ರೆ ಜನ್ಮ ಮತ್ತೆ ಪಡಿಬೇಕು, ಅಂದ್ರೆ ಈ ಜನ್ಮಚಕ್ರ ಏನಿದೆ, ಪುನರಪಿ ಜನನಂ ಪುನರಪಿ ಮರಣಂ, ಅದರಿಂದ ತಪ್ಪಿಸಿಕೊಂಡಿಲ್ಲ. ಅದನ್ನ ತಪ್ಪಿಸಿಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವನು ಸೇವೆ ಮಾಡಬೇಕು. ಏನು ಸೇವೆ ಮಾಡ್ಬೇಕು? ಯಾಕೆಂದ್ರೆ ಅವನು ಸೌಂಡ್ ಹೋಗ್ತದೆ ಸರ್. ಈ ಸ್ಥಿತಿಯನ್ನ ತಲುಪಲಿಕ್ಕೆ ಅವನಿಗೆ ಈ ಪ್ರಕೃತಿ ಸಹಾಯ ಮಾಡಿದೆ ಅಲ್ವಾ, ಈ ಪ್ರಕೃತಿಯ ಋಣ ಇದೆ ಅಲ್ವಾ ಅವನಿಗೆ. ಹಾಗಾಗಿ ಆ ಋಣವನ್ನು ಅವನು ತೀರಿಸಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಅವನು ಸೇವೆ ಮಾಡಬೇಕು. ಏನ್ ಸೇವೆ? ಧ್ಯಾನ ಸೇವೆ, ಧ್ಯಾನ ಪ್ರಚಾರ ಮಾಡಬೇಕು. ಅದು ಬೋಧಿಸತ್ವ. ಅವನು ಅರಿಹಂತನಾಗಿದ್ದಾನೆ. ಅರಿಹಂತ ಅಂದ್ರೆ ದುಃಖರಾಹಿತ್ಯ, ದುಃಖ ಎಲ್ಲ ಅವನಿಗೆ, ಕರ್ಮ ಎಲ್ಲ ಕಳ್ಕೊಂಡಿದ್ದಾನೆ. ಆಗ ಏನಾಗ್ತಾನೆ ಅವನು? ಅರಿಹಂತನಿಂದ ಬೋಧಿಸತ್ವ ಸ್ಥಿತಿ. ಆ ಬೋಧಿಸತ್ವ ಸ್ಥಿತಿಯಲ್ಲಿ ಏನ್ ಮಾಡಬೇಕು ಅವನು? ಸೇವೆ ಮಾಡಬೇಕು, ಜಗತ್ತಿನ ಸೇವೆ ಮಾಡಬೇಕು. ಸೇವೆ ಮಾಡಿ ಅವನ ಸೇವೆ ಪರಿಪೂರ್ಣ ಆದ್ಮೇಲೆ ಏನಾಗ್ತಾನೆ? ಬುದ್ಧನಾಗ್ತಾನೆ. ಬುದ್ಧ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಬುದ್ಧ ಅನ್ನೋದು ಒಂದು ಆತ್ಮದ ಸ್ಥಿತಿ ಅದು. ಹ್ಮ್ ಹಾಗಾಗಿ ಅದಕ್ಕೆ ಹೇಳೋದು ಎಲ್ಲರೂ ಬುದ್ಧರಾಗಬೇಕು, ಎಲ್ಲರೂ ಬುದ್ಧರಾಗಬೇಕು ಅಂತ ಹೇಳಿ. ಹಾಗಾಗಿ ಹ್ಮ್ ಅದಕ್ಕೆ ಈ ಮೂರು ಕೂಡ ಒಟ್ಟಿಗೆ ಹೋಗ್ಬೇಕು. ಒಂದು ಧ್ಯಾನ ಸಾಧನೆ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ. ಆಮೇಲೆ ಅದಕ್ಕೆ ಹೇಳೋದು ಆತ್ಮಸ್ಥಿತಿಯಲ್ಲಿ ಎಲ್ಲರನ್ನ ನೋಡುವುದನ್ನ ಅಭ್ಯಾಸ ಮಾಡಬೇಕು, ಎಲ್ಲವುದನ್ನ ಸ್ವೀಕಾರ ಮಾಡುವುದನ್ನ ಅಭ್ಯಾಸ ಮಾಡಬೇಕು. ಆ ಯಾವುದಕ್ಕೂ ರಿಯಾಕ್ಟ್ ಆಗಬಾರ್ದು. ಇವೆಲ್ಲ ಬೇಸಿಕ್, ಬಹಳ ಬೇಸಿಕ್. ನೀವು ದೊಡ್ಡ ದೊಡ್ಡ ಗ್ರಂಥ ಓದಿ ತಿಳ್ಕೊಂಡು ಅದೆಲ್ಲ ಆಮೇಲಿನ ಮಾತು. ಇದನ್ನೇ ನೀವು ಪಾಲಿಸ್ಲಿಲ್ಲ ಅಂತಂದ್ರೆ ನೀವು ಉಳಿದದ್ದು ಯಾವುದನ್ನ ಮಾಡೋದು ಕೂಡ ವ್ಯರ್ಥ ಆಗ್ತದೆ. ಆ, ಆಮೇಲೆ ಇದನ್ನ ಇದರಲ್ಲೂ ಕೂಡ ಟೈಮಿಂಗ್ಸ್ ಇದೆ. ಅಂದ್ರೆ ನಿಮಗೆ ಸಿಟ್ಟೇ ಬರಲ್ಲ ಅಂತಲ್ಲ, ಕೋಪ ಎಲ್ಲದೂ ಬರ್ತದೆ. ಎನ್ಲೈಟನ್ಮೆಂಟ್ ಮಾಸ್ಟರಿಗೂ ಬರ್ತದೆ, ಸಿಟ್ಟು ಬರ್ತದೆ, ಅವರು ರಿಯಾಕ್ಟ್ ಆಗ್ತಾರೆ, ಅವರಿಗೂ ಎಮೋಷನಲಿ ಇದಾಗ್ತದೆ. ಆದ್ರೆ ಅದಕ್ಕೆ ಟೈಮಿಂಗ್ಸ್ ಇರ್ತದೆ, 30 ಸೆಕೆಂಡ್ಸ್, 30 ಸೆಕೆಂಡ್ ಟೈಮ್ ಇರ್ತದೆ. ಅಷ್ಟರೊಳಗೆ ಅವರು ಕಂಟ್ರೋಲಿಗೆ ತಗೋಬೇಕು ಅದನ್ನ. ಸಿಟ್ಟು ಬರ್ತದೆ, ಸಿಟ್ಟು ಬಂದ ಕೂಡಲೇ ಅವರು ಅದನ್ನ ಕಂಟಿನ್ಯೂ ಮಾಡಬಾರ್ದು. ಅದನ್ನೇ ಅವೇರ್ನೆಸ್ ಅನ್ನೋದು. ಯಾಕೆಂದ್ರೆ ನಮ್ಮನ್ನ ಈ ಪ್ರಕೃತಿ ಮತ್ತೆ ನಮ್ಮ ಸುತ್ತಲಿನ ಪಂಚಭೂತ ಮತ್ತೆ ಜನ ಎಲ್ಲರೂ ಏನಂತೀವಿ, ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರ್ತಾರೆ, ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ ಇರ್ತಾರೆ. ಅವರ ಪ್ರಭಾವಕ್ಕೆ ಒಳಗಾಗಿ ನಾವು ಕೆಲವೊಮ್ಮೆ ಅದಕ್ಕೆ ಸ್ಪಂದನೆ ಮಾಡ್ತಾ ಇರ್ತೀವಿ. ಆದ್ರೆ ಕೂಡಲೇ ನಾವು ಅದನ್ನ ಜಾಗೃತಗೊಳ್ಬೇಕು. ಅದನ್ನೇ ಅವೇರ್ನೆಸ್ ಅನ್ನೋದು.
ಆ, ನಾನು ಏನ್ ಮಾಡ್ತಾ ಇದ್ದೀನಿ ಏನು ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಅಲ್ವಾ? ಅವಾಗ ಅದಕ್ಕೆ ಅದು ಆ, ಆ ಸ್ಥಿತಿಯನ್ನ ನೀವು ಕಾಪಾಡ್ಕೋಬೇಕು, ನಿಮ್ಗೆ ನೀವೇ ತಿಳ್ಕೊಬೇಕು ಅದನ್ನ. ಯಾಕೆಂದ್ರೆ ನಿಮ್ಗೆ ನೀವು ಅರ್ಥ ಆದಷ್ಟು ಇನ್ನೊಬ್ಬರಿಗೆ ಅರ್ಥ ಆಗಲ್ಲ. ಹಿಂಗಾಗಿ ನಾನು ಎನ್ಲೈಟನ್ಮೆಂಟ್ ಮಾಸ್ಟರ್ ಅನ್ನೋದನ್ನ ನಾನು ತಿಳ್ಕೊಳ್ಬೇಕು ಅದನ್ನ. ನನ್ನೊಳಗೆ ಪ್ರಶ್ನೆ ಹಾಕಿ, ನಾನು ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡ್ತಾ ಇದ್ದೀನ? ಎಲ್ಲರನ್ನೂ ನನ್ನ ಹಾಗೆ ಸಮಾನವಾಗಿ ನೋಡ್ತಾ ಇದ್ದೀನ? ನನಗೆ ದುಃಖ ಅನ್ನೋದಿಲ್ವಾ? ಅಂದ್ರೆ ಏನು ಬಂದರೂ ನಾನು ಸಮಾನವಾಗಿ ಯಾವುದಕ್ಕೂ ದುಃಖನೂ ಇಲ್ಲ, ಯಾವುದಕ್ಕೂ ಬೇಜಾರಿಲ್ಲ, ಆ ಸ್ಥಿತಿಯಲ್ಲಿ ನಾನು ಇದ್ದೀನ? ಯಾವಾಗ್ಲೂ ನಾನು ಆನಂದಮಯ ಸ್ಥಿತಿಯಲ್ಲಿ ಇದ್ದೀನ ಅನ್ನೋದನ್ನ ಇನ್ನೊಬ್ಬರನ್ನ ದೋಷಿಸೋದು, ಒಟ್ಟಲ್ಲಿ ಇವತ್ತು ಏನೇನು ಕ್ವಾಲಿಟೀಸ್ ಇದೆ ಇದೆಲ್ಲ ನನ್ನಲ್ಲಿ ಇದೆಯಾ ಅನ್ನೋದನ್ನ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ಹಾಗೆ ನಮ್ಗೆ ಗೊತ್ತಾಗ್ತದೆ ನಾವ್ ಎನ್ಲೈಟೈನ್ಮೆಂಟ್ ಮಾಸ್ಟರ್ ಹೌದಾ ಅಲ್ಲ ಅನ್ನೋದು. ಅರ್ಥ ಆಯ್ತಲ್ಲ? ಆ ಆಮೇಲೆ ಹ್ಮ್ ಆಮೇಲೆ ಅದು ಸ್ಥಿತಿ, ಅದು ಎನ್ಲೈಟೈನ್ಮೆಂಟ್ ಅನ್ನೋದು ಒಂದು ಸ್ಥಿತಿ, ಅದನ್ನ ನಾವು ಕಾಪಾಡ್ಕೋಬೇಕು ಯಾವಾಗ್ಲೂ. ಎನ್ಲೈಟೈನ್ಮೆಂಟ್ ಆದ್ಮೇಲೆ ಮತ್ತೆ ಅವ್ರು ಅದು ವಾಪಸ್ ಬರಬಾರ್ದು ಅಂತೇನಿಲ್ಲ. ಅರ್ಥ ಆಯ್ತಲ್ಲ? ಆ ಹಾ, ಮತ್ತೆ ಒಂದ್ ವೇಳೆ ಅವರು ಮಿಸ್ಟೇಕ್ಸ್ ಮಾಡಿದ್ರು ಅಥವಾ ಮತ್ತೆ ಅದನ್ನೆಲ್ಲ ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಪುನಃ ಅವರು ಸಾಮಾನ್ಯ ಕರ್ಮ ಈ ಸ್ಥಿತಿಯಲ್ಲೇ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಎನ್ಲೈಟೈನ್ಮೆಂಟ್ ಅಥವಾ ಸಹಸ್ರಾರ ಅನ್ನೋದು ಅದೊಂದು ಸ್ಥಿತಿ, ಅಲ್ಲಿ ನಾವು ಅದನ್ನ ಕಾಪಾಡ್ಕೋಬೇಕಾಗ್ತದೆ. ಆಮೇಲೆ ಹ್ಮ್ ಪ್ರಚಾರ ಮಾಡಬೇಕು, ಸೇವೆ ಮಾಡಬೇಕು. ಅದರಲ್ಲೂ ಧ್ಯಾನ ಯೋಗಿಗಳು ಅಂದ್ರೆ ಧ್ಯಾನ ಯೋಗಿ ಅನ್ನೋದಕ್ಕಿಂತ ಅಧ್ಯಾತ್ಮದಲ್ಲಿ ಆ ಅದರಲ್ಲೂ ಯೋಗ ಸಾಧನೆಯಲ್ಲಿ, ಧ್ಯಾನ ಸಾಧನೆಯಲ್ಲಿ ಯಾರು ತೊಡಗಿಕೊಂಡಿದ್ದಾರೆ ಅವರ ಸೇವೆ ಮಾಡಬೇಕು, ಅದಕ್ಕೆ ಬೇಕಾದ ಸೇವೆ ಮಾಡಬೇಕು. ಅವಾಗ ಏನಾಗ್ತದೆ, ಬಹಳ ಬೇಗ ಪರಿಪೂರ್ಣ ಆಗೋಕೆ ಸಾಧ್ಯ ಆಗ್ತದೆ. ಆಯ್ತಾ? ಆಮೇಲೆ ಅದು ಮುಗಿದ ಮೇಲೆ ನೀವು ಖಂಡಿತ ಮೋಕ್ಷ ಸಾಧನೆ ಆಗಿ ಆಗ್ತದೆ. ಅದನ್ನು ಮಾಡದೆ ವಾಪಸ್ ಹೋದ್ರಿ ಅಂತಂದ್ರೆ ಅಂದ್ರೆ ಡೆತ್ ಆಯ್ತು ಅಷ್ಟರೊಳಗನೆ, ನೀವು ಪ್ರಾಣ ತ್ಯಾಗ ಮಾಡಿದ್ವಿ ನಾವು ಅಂತಂದ್ರೆ ಪುನಃ ಆ ಕಾರಣದಿಂದಾಗಿ ಮತ್ತೆ ಬರಬೇಕು. ನಿಮಗೆ ಕರ್ಮ ಇಲ್ಲ ಅಂದ್ರೂ ಕೂಡ, ನೀವು ಆಗ್ಲೇ ಮೋಕ್ಷ ಜೀವಿ ಆಗಿದ್ದೀರಿ ಅಂದ್ರೂ ಕೂಡ ಕೊನೆ ಪಕ್ಷ ಅದನ್ನ ಯಾವುದನ್ನೋ ಇಲ್ಲಿ ಪರಿಪೂರ್ಣ ಮಾಡದೆ ಯಾವುದನ್ನು ಬ್ಯಾಲೆನ್ಸ್ ಇಟ್ಟಿರ್ತೀರಿ ಅದನ್ನ ಪರಿಪೂರ್ಣ ಮಾಡ್ಲಿಕ್ಕಾಗಿ ಬರ್ಬೇಕಾಗ್ತದೆ. ಇಲ್ಲ ನಾನು ಬರೀ ಸಾಧನೆ ಮಾಡ್ತೀನಿ, ಅಧ್ಯಾತ್ಮ ಮದುವೆ ಗಿದುವೆ ಏನು ಬೇಡ, ನಾನು ಮಠ ಸೇರ್ಕೊಂತೀನಿ ಸನ್ಯಾಸಿ ಅಂತಂದ್ರೆ ವಾಪಸ್ ಬರ್ಲೇಬೇಕು. ಮತ್ತೆ ಮದುವೆ ಆಗ್ಲಿಕ್ಕೆ, ಸಂಸಾರಿ ಆಗ್ಲಿಕ್ಕೆ ಬಂದವರು ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಉದಾಹರಣೆ ಇದ್ದಾರೆ. ಅಂದ್ರೆ ಆ ಜನ್ಮದಲ್ಲಿ ಅವ್ರು ಸಾಧನೆ ಮಾಡ್ಲಿಲ್ಲ ಅಂತಲ್ಲ, ಸಾಧನೆ ಆಗಿದೆ, ಮಾಡಿದ್ದಾರೆ, ಅತ್ಯುನ್ನತ ಸ್ಥಿತಿ ತಲುಪಿದ್ದಾರೆ. ಆದ್ರೆ ಅದೊಂದು ಬ್ಯಾಲೆನ್ಸ್ ಇರೋ ಕಾರಣಕ್ಕೆ, ಅಂದ್ರೆ ಇದು ಒಂದು ಉದಾಹರಣೆ ಅಷ್ಟೇ. ಆಮೇಲೆ ಯಾವುದೇ ಭಾವನೆ ಫೀಲಿಂಗ್ಸ್ ಅನ್ನು ಕೂಡ ನಾವು ಇಟ್ಕೋಬಾರ್ದು ಬ್ಲಾಕ್ ಆಗಿ. ಅಂದ್ರೆ ಅಯ್ಯೋ ನಾನು ಅದನ್ನ ಮಾಡ್ಬೇಕಿತ್ತು, ಅದನ್ನ ಮಾಡದೆ ಹಾಗೆ ವ್ಯರ್ಥ ಮಾಡಿದೆ. ಆ ಅಂದ್ರೆ ಆಸೆ ಅಂತೀವಲ್ಲ, ಬಯಕೆ, ಅದನ್ನ ಎಲ್ಲೋ ಒಂದ್ ಕಡೆ ಒಳಗೆ ಇಟ್ಕೋಬಾರ್ದು. ಭಾವನೆ ಅದೇನಾಗ್ತದೆ, ಸುಪ್ತ ಮನಸ್ಸಿನಲ್ಲಿ ಅದು ಹಾಗೆ ಉಳ್ಕೊಂಡು ಬಿಡ್ತದೆ, ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತೀವಿ. ಅದೇನಾಗ್ತದೆ, ಅದು ಆ ಕಾರಣಕ್ಕಾಗಿ ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗ್ತದೆ. ಎಲ್ಲಾ ಪರಿಪೂರ್ಣ ಆಗಿದ್ರು ಕೂಡ ಇದನ್ನೆಲ್ಲ ನಾವು ಬೇಕಾದಷ್ಟು ಭಾಗವತದಲ್ಲಿ ಕಥಾರೂಪವಾಗಿ ನೋಡಿದ್ವಿ. ಭರತ ಚಕ್ರವರ್ತಿಯ ಕಥೆಯನ್ನ, ಧ್ರುವನ ಕಥೆಯನ್ನ, ಅವರೆಲ್ಲ ಬರೀ ಒಂದೊಂದನ್ನ ಆಸೆ ಇಟ್ಕೊಂಡಿದ್ದಕ್ಕೆ ಅವ್ರು ಇನ್ನೊಂದು ಜನ್ಮ ತಗೊಳ್ಬೇಕಾಯ್ತು. ಭರತ 2 ಜನ್ಮ ತಗೊಳ್ಬೇಕಾಯ್ತು ಬರೀ ಒಂದನ್ನ ಹಚ್ಕೊಂಡಿದೆ. ಅರ್ಥ ಆಯ್ತಲ್ಲ? ಆ ಧ್ರುವ ಮತ್ತೆ ಪುನಃ ಒಂದು ಜನ್ಮ ತಗೊಳ್ಬೇಕಾಯ್ತು. ಅಂದ್ರೆ ಅವನು ಒಂದೇ ಒಂದು ಆಸೆ, ನನ್ನ ಗೆಳೆಯನು ಕೂಡ ರಾಜ ರಾಜನ ಮಗ ಆಗಿದ್ದ, ಅಂದ್ರೆ ರಾಜಕುಮಾರನ ಮಗ ಆಗಿದ್ದಾನೆ, ನಾನು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಂದೇ ಒಂದು ಆಸೆ ಮಾಡಿದ. ಆ ಜನ್ಮ ಅದಕ್ಕೋಸ್ಕರ ಅವನು ಸತ್ಯಲೋಕಕ್ಕೆ ಹೋಗಬೇಕಾದವನು ಪುನಃ ಜನ್ಮ ತಗೊಂಡು ಆ ರಾಜನ ಮಗನಾಗಿ ಬರ್ತಾನೆ ಧ್ರುವ. ಮತ್ತೆ ಪುನಃ ಅವನು ಅದೊಂದು ಆಸೆ ಇತ್ತಲ್ವಾ, ಅದು ಫುಲ್ಫಿಲ್ ಆಯ್ತು. ಮತ್ತೆ ಪುನಃ ಅವನು ಸಾಧನೆ ಮಾಡಿ ವಾಪಸ್ ಹೋದ ಅಲ್ವ. ಹಾಗೆ ಇವನು ಯಾರು, ಭರತ ಚಕ್ರವರ್ತಿ, ಕೊನೆಗೆ ಲಾಸ್ಟಿಗೆ ಜಿಂಕೆಯನ್ನ ಅಂಟಿಸ್ಕೊಂಡ. ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಪುನಃ ತಾನು ಜಿಂಕೆ ಜನ್ಮವನ್ನು ಕಳ್ಕೊಂಡು ಮತ್ತೆ ಭರತನಾಗಿ ಹುಟ್ಟಿದ, ಮನುಷ್ಯ ಜನ್ಮ ಬಂತು. ಆಗ ಅವನಿಗೆ ಹಿಂದಿನ ಜನ್ಮದ ಸಾಧನೆ ನೆನಪಿತ್ತು. ಹಾಗಾಗಿ ಆ ಜನ್ಮದಲ್ಲಿ ಯಾರನ್ನೂ ಅಂಟಿಸಿಕೊಳ್ಳಿಲ್ಲ, ಯಾವುದಕ್ಕೂ ಅಂಟಿಕೊಳ್ಳದೆ ಪುನಃ ಆ ಸಂಪೂರ್ಣ ಅಂದ್ರೆ ಅವೇರ್ನೆಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕೊನೆಯವರೆಗೂ ತಾನು ಇಟ್ಟುಕೊಂಡು ನಿರಂತರವಾಗಿ ತಾನು ತನ್ನಷ್ಟು ತಾನೇ ಒಳಗೆ ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾನೆ. ಕೊನೆಗೆ ಅವನು ಕೂಡ ಮೋಕ್ಷವನ್ನು ಪಡೆದ. ಅಂದ್ರೆ ಭರತ ಚಕ್ರವರ್ತಿ, ಈ ದೇಶಕ್ಕೆ ಏನು ಭಾರತ ಅಂತ ಹೆಸರು ಬಂದಿದೆ, ಆ ಭರತ ಚಕ್ರವರ್ತಿಯ ಒಂದು ಅಂದ್ರೆ ವೃಷಭದೇವ, ಜೈನ ಧರ್ಮದಲ್ಲಿ ಮೊದಲ ತೀರ್ಥಂಕರ ಏನು ಬರ್ತಾರೆ ವೃಷಭನಾಥ, ಅವನ ಮಗ ಭರತ, ಅವನ ಕತೆ. ಹಾ, ಹಾಗಾಗಿ ಸರ್ ನೀವು ಆಡಿಯೋಸ್ ಕಳ್ಸಿದ್ರಲ್ಲ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಯಾರೋ ಒಬ್ರು ಲೈಟ್ ಹೋಗಿತ್ತು ಕೂರಕ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ಸರ್. ನಂಗೆಲ್ಲ ಇದು ಇಷ್ಟ ದಿನ ಸ್ವಲ್ಪ ದಿನ ಏನ ಮಾಡ್ತಿದ್ದೆ, 2 ಅವರ್ ನಿದ್ದೆ ಮಾಡ್ತಿದ್ದೆ ನಾ ಬೆಡ್ ಮೇಲೆ ಹೋಗಿ. ಹ್ಮ್ ನಿನ್ನೆ ಏನ್ ಅನ್ಕೊಂಡೆ,
ಆ, ಅರುಣ್ ಕುಮಾರ್ ಸರ್, ನನ್ ಏನ್ ಆಗುತ್ತೋ ಗೊತ್ತಿಲ್ಲ. ಇವತ್ ನಾನು ನಿದ್ದೆ ಮಾಡದೆ ಬೆಳಗಿನ ತನ ಮಾಡ್ಬೇಕು ಅಂತ ಹೇಳಿ ಧ್ಯಾನ ಕುತ್ಕೊಂಡಾಗ ನಿಮ್ಮ ಮುಖ ನೆನ್ಸ್ಕೊಂಡು ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೊಂಡೆ ಸರ್. ನಿನ್ನೆ 5 o'clock ತನ ಕುಂತವು, ಎದ್ದಿಲ್ಲ ಸರ್. ಅಷ್ಟೇ ಅಷ್ಟೇ. ಆ, ಖುಷಿ ಆಯ್ತು ಸರ್ ನನ್ಗೆ. ನಿದ್ದೆಗೆ ಹೋಗಿಲ್ಲಲ್ಲ 5 ಗಂಟೆ. ಇವಾಗ ನಿದ್ರೆ ಮಾಡಿದೀನಿ, ಬಟ್ ಹ್ಮ್ ಇಲ್ಲಿಂದ ಎದ್ದು ಹೋಗಿಲ್ಲ. ರೆಸ್ಟ್, ನೀರ್ ಕುಡಿಯಕ್ಕೆ ಎದಕ್ಕೂ ಎದ್ದಿಲ್ಲ. ಹ್ಮ್. ನೋಡ್ರಿ, ಅದು ಕೆಲಸ ಮಾಡ್ತಾ ಇರಿ. ಹ್ಮ್ 37ನೇ ದಿನ ಸರ್ ಇವತ್ತು ನಾನ್ ಹೌದು. ಮಾಡಕ್ಕೆ. ಖುಷಿ ಆಯ್ತು ಸರ್ ಅದ್ ನನ್ಗೆ. ಹೌದು. ನೀವು ನೆನ್ಸ್ಕೊಂಡು ಅದೇ ನೀವು ಆಡಿಯೋಸ್ ಕಳಿಸ್ತೀರಲ್ಲ, ಅದನ್ನ ಕೇಳಿಸ್ಕೊಂಡು ನಮ್ಗೆ ಅಲ್ಲಿ ಎಷ್ಟೊಂದು ಒಂದ್ ಹೆಲ್ಪ್ ಆಗುವಂತ ಮ್ಯಾಟ್ರಸ್ ಇರ್ತಾವ ಸರ್ ಅದ್ರೊಳಗೆ. ಆಮೇಲೆ ನಮ್ ಪ್ರಶ್ನೆಗಳು ಇರ್ತಾವ, ಅದಕ್ಕೆ ಕೈಗೆ ಉತ್ತರಗಳನ್ನು ಅಲ್ಲಿ ಹಾಕೋದು, ಇರ್ತಾವ. ಕೈಗೆ ಹಾಕೋದು ಅಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಬೇರೆಯವರಿಗೆ ಅದೇ ತರದ ಪ್ರಶ್ನೆಗಳಿಗೆ ಅದು ಉತ್ತರ ಸಿಗ್ತದೆ. ಹ್ಮ್ ಅದಕ್ಕೆ ಬಹಳ ಥ್ಯಾಂಕ್ ಯು ಸರ್, ಅಷ್ಟ ಆಡಿಯೋಸ್ ಕಳಿಸಿ ನಮ್ಗೆಲ್ಲ ಹೆಲ್ಪ್ ಮಾಡಕತ್ತಿದ್ದಕ್ಕೆ. ಹೌದು. ಥ್ಯಾಂಕ್ ಯು ಸರ್. ವಿದ್ಯಾ ಮಾಸ್ಟರ್, ಥ್ಯಾಂಕ್ ಯು. ವಿದ್ಯಾ ಮಾಸ್ಟರ್ ಮಾತಾಡಿ. ಸರ್ ಇವತ್ತು ಜಾಯಿನ್ ಆಗೋದ್ ಲೇಟ್ ಆಯ್ತು. ಯಾಕೆ ನಮಸ್ಕಾರ ಸರ್. ಯಾಕೆ ಹೀಗೆ ಮಾಡ್ಬಿಟ್ರಿ ನೀವು? ಆಚೆ ಹೋಗಿದ್ದೆ ಸರ್ ಫ್ರೆಂಡ್ ಮನೆಗೆ, ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ಹ್ಮ್ ಆ ಸರಿ, ಇದು ಒಂದು ಕ್ವಶನ್ ಏನಂದ್ರೆ, ನಮ್ಗೆ ಯೋಗ ನಿದ್ರೆನೆ ಜಾಸ್ತಿ ಬರುತ್ತಲ್ಲ ಸರ್. ಒಂದೊಂದ್ ದಿನ ಪರವಾಗಿಲ್ಲ, ಒಂದೊಂದ್ ದಿನ ಕಾಲು ಎಳ್ತಾ ಬರುತ್ತೆ, ಮತ್ತೆ ಯೋಗ ನಿದ್ರೆ ಜಾಸ್ತಿ ಬರುತ್ತೆ. ಮತ್ತೆ ನಾವು ಕೂತ್ಕೊಂಡಾಗ ಒಂದ್ ಸ್ವಲ್ಪ ಮುಂದ್ಗಡೆ ಚೇರ್ ಹಾಕೊಂಡು ಕಾಲ್ ಚಾಚ್ಕೊಂಡು ಕೂತ್ಕೊಳ್ತೀವಿ. ಇದೆಲ್ಲ ಓಕೆನಾ ಸರ್ ಇದು? ಅದೇ ಹೇಳಿದ್ನಲ್ಲ, ನಿಮ್ಗೆ ಪೊಸಿಷನ್ ತುಂಬಾ ಕಂಫರ್ಟೇಬಲ್ ಆದಾಗ ಯೋಗ ನಿದ್ರೆ ಜಾಸ್ತಿ ಆಗ್ತದೆ. ಹ್ಮ್ ಆಮೇಲೆ ಯೋಗ ನಿದ್ರೆ ಅನ್ನೋದು ಕೂಡ ಧ್ಯಾನದ ಒಂದು ಸ್ಥಿತಿನೇ. ನೀವು ಬರೀ ಯೋಗ ಹ್ಮ್. ನಿದ್ರೆ ಧ್ಯಾನ ನಿದ್ರೆಗೆ ಹೋಲಿಸ್ಬೇಡಿ. ಅರ್ಥ ಆಯ್ತಲ್ಲ? ಆ, ಒಂದೊಂದ್ಸಲಿ ಅವೇರ್ನೆಸ್ ಇರುತ್ತೆ ಸರ್, ನೀವ್ ಹೇಳ್ತಾ ಇರೋದು ಅರ್ಧಂಬರ್ಧ ಕೇಳ್ತಾ ಇರುತ್ತೆ, ಒಂದ್ ಸ್ವಲ್ಪ ಹಂಗೆ ಹಿಂಗೆ ಕೇಳ್ತಾ ಇದ್ದಂಗೆ ನಂಗೆ ಕಣ್ಣು ಎಳ್ಕೊಂಡು ಹೋಗ್ಬಿಡುತ್ತೆ. ಹ್ಮ್. ಅದೇ ಹೇಳಿದ್ದು, ಯೋಗ ನಿದ್ರೆ ಅನ್ನೋದು ಕೂಡ ಧ್ಯಾನದ ಸ್ಥಿತಿಯೇ. ನೀವು ಧ್ಯಾನ ಹ್ಮ್. ಮಾಡುವಾಗ ಎಲ್ಲರೂ ಡೀಪ್ ಅದನ್ನ ಸಮಾಧಿ ಸ್ಥಿತಿ ಅಂತ, ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಹ್ಮ್. ಹೀಗೆಲ್ಲ ಹೇಳ್ತಾರೆ. ಸಮಾಧಿ ಸ್ಥಿತಿ ಹೋದಾಗ ಮತ್ತೆ ಅವನಿಗೆ ಹೊರಗಡೆಯಿಂದ ಏನೂ ಎಚ್ಚರ ಇರೋಲ್ಲ. ಉದಾಹರಣೆ, ಹ್ಮ್. ಭಾಗವತದಲ್ಲಿ ಆ ಇದು ಬರ್ತದೆ, ಏನು ಅಂತಂದ್ರೆ ಪರೀಕ್ಷಿತ ಮಹಾರಾಜ. ಅವನು ಬಂದು ಆ ಯಾರು ಒಬ್ಬ ಋಷಿ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಅದನ್ನ ಪರೀಕ್ಷೆ ಮಾಡು, ಅವನು ಎಷ್ಟು ಕರೆದ್ರು ಹೊರಗಡೆಯಿಂದ ಇದ್ ಮಾಡೋದೇ ಇಲ್ಲ, ಏನೋ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಪರೀಕ್ಷಿತ ಮಹಾರಾಜ. ಅದಕ್ಕೆ ಹ್ಮ್. ಅವನಿಗೆ ಡೌಟ್ ಬರ್ತದೆ, ನಿಜವಾಗ್ಲೂ ಇವನು ಒಳಗಡೆಯಿಂದ ಫುಲ್ ಡೀಪ್ ಹೋಗಿದ್ದಾನೋ ಅಥವಾ ನಾಟಕ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಎಚ್ಚರ ಆದೆ ಅಂದ್ರೆ ಇವನಿಗೆಲ್ಲ ಉಪಚಾರ ಮಾಡ್ಬೇಕಲ್ಲ ಅಂತ ಹೇಳಿ ಹ್ಮ್. ಪರೀಕ್ಷೆ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾನೆ ಅವನು, ಅಲ್ಲೊಂದು ಹಾವು ಸತ್ತು ಬಿದ್ದಿರ್ತದೆ. ಆ ಹಾವನ್ನು ತಗೊಂಡು ಮೈ ಮೇಲೆ ಹಾಕ್ತಾನೆ. ಮೈ ಮೇಲೆ ಹಾವು ಬಿತ್ತು ಅಂದ್ರೆ ಯಾರಾದ್ರೂ ಹಾವು ಹರಿ ಹೇಳ್ತಾರಲ್ಲ, ಹ್ಮ್. ಅಂತ ಹೇಳಿ ಆ ಹಾವನ್ನ ಮೈ ಮೇಲೆ ಹಾಕ್ತಾರೆ. ಆ ಹ್ಮ್. ಹಾವು ಹ್ಮ್. ಹಾಕಿದ್ರು ಕೂಡ ಅವರಿಗೆ ಎಚ್ಚರ ಆಗೋಲ್ಲ. ಅಂದ್ರೆ ಏನು ಹ್ಮ್. ಏನಂತ ಹೇಳ್ತೀರಿ ಈಗ, ಯೋಗ ನಿದ್ರೆಯಲ್ಲಿದ್ರು ಅಂತಿರೋ ಅಂದ್ರೆ ಅವರಿಗೆ ಹ್ಮ್. ಅಂದ್ರೆ ಆ ಒಂದು ಆ ಸ್ಥಿತಿ, ಅದು ಧ್ಯಾನದಲ್ಲಿ ಅದು ಒಂದು ಸ್ಥಿತಿ. ಅಂದ್ರೆ ಡೀಪ್, ನೀವು ಫುಲ್ ಹ್ಮ್. ಆಳ್ ಹೋಗಿದ್ದೀರಿ. ನಿಮ್ಮ ಆ ಅಲ್ಲಿ ಧ್ಯಾನ ನಡೀತಾ ಇದೆ. ಅಂದ್ರೆ ನಿಮ್ಮ ಈ ಹೊರಗಡೆಯ ಮನಸ್ಸೇನಿದೆ ಅದು ಝೀರೋ ಆಗಿದೆ ಆವಾಗ. ಅದು ತನ್ನ ಹ್ಮ್. ಕಂಟ್ರೋಲ್ ಇದೆ ಅಂತ ಅಷ್ಟೇ. ಬಟ್ ಅದೇನೋ ನಿದ್ದೆ ಅಂತನೋ ಅಥವಾ ಇನ್ನೇನೋ ಅಂತ ನೀವು ಅರ್ಥ ಮಾಡಬಾರ್ದು. ಇಲ್ಲ, ಆಮೇಲೆ ಕೈ ಲಾಕ್ ಮಾಡ್ಕೊಂಡಿರ್ತೀವಿ, ಲೆಗ್ನು ಲಾಕ್ ಆಗಿರುತ್ತೆ ಎಲ್ಲ ಇದು. ಅವ್ನಿಗೆ ಎಷ್ಟು ಅಂತಂದ್ರೆ, ಅವನಿಗೆ ಕೊನೆಗೆ ಅವನ ಮಗ ಶೃಂಗಿ ಬಂದು ಅವ್ ಕೈ ಹಿಡಿದು ಎಬ್ಬಿಸ್ತಾನೆ. ಅವಾಗ ಎಚ್ಚರ ಆಗ್ತದೆ ಅವನಿಗೆ, ಅಯ್ಯೋ ಅದೇ ನೋಡು ಹಾವಿದೆ ಮೈ ಮೇಲೆ ಅಂತ ಹೇಳಿ. ಹ್ಮ್. ಅಲ್ಲಿವರೆಗೂ ಎಚ್ಚರ ಆಗೋಲ್ಲ ಅವನಿಗೆ. ಹಾಗೆ ಆ ಶಮೀಕರು ಅಂತ ಹೇಳಿ, ಶಮೀಕ ಅಂತ ಹೇಳಿ ಒಬ್ಬ ಋಷಿಮುನಿ. ಹಾಗೆ ಅದು ಒಂದು ಧ್ಯಾನದಲ್ಲಿ ಅದೊಂದು ಸ್ಥಿತಿ. ಅದು ನಿರ್ವಿಕಲ್ಪ ಸಮಾಧಿ. ನೀವು ಎಷ್ಟೋ ಜನರಿಗೆ ಆ ಅದು ಎಷ್ಟೊತ್ತು ಕುತ್ಕೊಂಡು ಧ್ಯಾನ ಮಾಡಿದ್ರು ಅವೇರ್ನೆಸ್ ಅಲ್ಲೇ ಇರ್ತಾರೆ, ಪೂರ್ತಿ ಡೀಪ್ ಹೋಗಲ್ಲ. ನಾನು ಯಾಕೆ ಹಂಗೆ ಹ್ಮ್. ಹೇಳ್ತಾ ಇರ್ತೀನಿ ಅಂದ್ರೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವೇರ್ನೆಸ್ ಅಲ್ಲಿ ಇಲ್ಲ ಅಂದ್ರೆ ಎಂತ ಮಾಡಂಗಿಲ್ಲ ವಾಪಸ್ ಜೈ. ಹಾ. ಆಮೇಲೆ ಒಂದು ದಿನದಲ್ಲಿ 1 hour ಆದ್ರೂ ಯೋಗ ನಿದ್ರಾ ಸ್ಥಿತಿಗೆ ಹೋಗ್ಬೇಕಲ್ಲ. ಹೋದ್ರೇನೆ ಅವ್ರಿಗೆ ಒಂದು ಅವ್ರ ಫ್ರೆಶ್, ಅಂದ್ರೆ ಒಂದು ಫ್ರೆಶ್ನೆಸ್ ಅನ್ನೋದಿರುತ್ತೆ, ಫುಲ್ ಹ್ಮ್. ಡೀಪ್. ಅವಾಗ ಎನರ್ಜಿ, ಹೈ ಎನರ್ಜಿ, ಮತ್ತೆ ಅವರಿಗೆ ಹ್ಮ್. ಚೆನ್ನಾಗಿ ವರ್ಕ್ ಆಗಿರ್ತದೆ. ಓಕೆ ಆಯ್ತು ಮೇಡಮ್. ಸರ್. ಓಕೆ ಸರ್, ಥ್ಯಾಂಕ್ ಯು. ಎಷ್ಟೊತ್ತು ಅವೇರ್ನೆಸ್ ಇರ್ತದೆ ಅಷ್ಟೊತ್ತು ಓಕೆ. ಇಲ್ಲದೆ ಇರುವಾಗ ಎಂತ ಮಾಡಕ್ಕಾಗಿಲ್ಲ. ಒಟ್ಟಿನಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಬೆಳಗ್ಗೆವರೆಗೂ ಕೂರುವುದು ಮುಖ್ಯ. ಕೂತ್ಕೊಂಡಿರ್ತೀವಿ ಸರ್, ಅದು ಕಾಲ್ ಚಾಚ್ಕೊಂಡಿರ್ತೀನಿ, ಅದು ಪರವಾಗಿಲ್ವಾ ಚೇರ್ ಮೇಲೆ? ಹಾ, ಅದೇ
ನೀವು ಯಾಕೆ ಚೇರಲ್ಲೇ ಕೂತಿದ್ದೀರಿ? ಇನ್ನು ಮುಂದೆ ನೀವು ಕಾಲು ಮಡಿಚಿ ನೆಲದ ಮೇಲೆ ಕೂರ್ಬೇಕಲ್ಲ. ನೆಲದ ಮೇಲೆ ಕೂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಒಂದೊಂದ್ಸರಿ ಕೂತಿದ್ದೆ. ಅದೇ ಮಲ್ಕೋಬೇಕು ಅಂತ ಆಸೆ ಆಗತ್ತೆ ಕೆಳಗ್ ಕೂತ್ಕೊಂಡ್ರೆ. ಹ್ಮ್ ಹ್ಮ್ ಮಲಗ್ ಬಿಡೋಣ ಅನ್ಸುತ್ತೆ ಒಂದೊಂದ್ಸರಿ. ಅದೇ ಅದನ್ನ ಸ್ವಲ್ಪ ಹೊತ್ತು ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಈಗ ಚೇರ್ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದೀನಿ. ತುಂಬಾ ಹೊತ್ತು ಕೆಳಗೆ ಇದ್ರೆ ಕಾಲು ಊದ್ಕೊಳ್ಳುತ್ತೆ ಅಲ್ವಾ, ಒಂದ್ ಸ್ವಲ್ಪ ಕಾಲು ಚಾಚ್ಕೊಳ್ತೀನಿ. ಅದು ಹ್ಮ್. ಓಕೆನಾ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಎಂತ ಮಾಡ್ಲಿಕ್ಕಾಗ್ತದೆ? ಓಕೆ ಮತ್ತೆ ನೀವು ಹಾ. ದೇಹ ಸ್ಥಿತಿ ನಿಮ್ಮ ಅಲ್ಲ ಸರ್, ಪರವಾಗಿಲ್ವಾ? ಈಗ ನಾವು ಬುದ್ಧ ಪಿಕ್ಚರ್ ನೋಡಿದಾಗ ಅವ್ರು ಕಾಲ್ ಮಡ್ಚ್ಕೊಂಡೇ ಕೂತಿರ್ತಾರೆ ಧ್ಯಾನದಲ್ಲಿ. ಈಗ ಹೌದ್ರಿ. ನಾವ್ ಮಾಡ್ತಾ ಇರೋದು ಸರಿಗಿದೆಯೋ ಇಲ್ವೋ ಅನ್ನೋದು ಒಂದ್ ಸ್ವಲ್ಪ ಕ್ಲಾರಿಟಿ. ಅದಕ್ಕೆ ಅವರು 30 ವರ್ಷದಿಂದಲೇ ಅವರ ಧ್ಯಾನ ಅಭ್ಯಾಸ ಶುರು ಮಾಡಿದ್ರು. ಅವಾಗ ವಯಸ್ಸಿತ್ತು, ಅವ್ರ ದೇಹ ಸ್ಪಂದನೆ ಮಾಡ್ತಾ ಇತ್ತು. ಹ್ಮ್ ಬಟ್ ಇಲ್ಲ ಅಂದಾಗ ಎಂತ ಮಾಡ್ಲಿಕ್ಕೆ ಆಗ್ತದೆ? ದೇಹ ಹೆಂಗೆ ಸ್ಪಂದಿಸ್ತದೋ ಹಾಗೆ ಕುತ್ಕೊಂಡು ಮಾಡೋದು ಅಷ್ಟೇ ಹ್ಮ್ ಅಲ್ವಾ? ಅದೇ ಕಾಲ ಟ್ವಿಸ್ಟ್ ಮಾಡಿರ್ತೀವಿ, ಕೈ ಲಾಕ್ ಮಾಡಿರ್ತೀವಿ ಧ್ಯಾನ ಹ್ಮ್. ಸ್ಥಿತಿನಲ್ಲಿ. ಹೌದು. ಹ್ಮ್ ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಇದನ್ನ ನಾವು ಅಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಯಾರು ಮಾಡಲ್ಲ ಕೊನೆಗೆ ಅಲ್ವಾ? ನೀವು ನೆಟ್ಟಿಗೆ ಕುತ್ಕೊಳ್ಬೇಕು, ಕಾಲ್ ಮಡ್ಚೆ ಕುತ್ಕೊಳ್ಬೇಕು, ಹಾಗೆ ಹೀಗೆ ಅಂದ್ರೆ ಅಯ್ಯೋ ಇದೆಲ್ಲ ಯಾವನಿಗೆ ಬೇಕು ಹೋಗಪ್ಪ ಅಂತ. ಚೈತ್ರ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಚೈತ್ರ ಮಾಸ್ಟರ್ ಎಲ್ಲಿ ಹೋಗ್ಬಿಟ್ರಿ? ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಸರ್, ನೀವು ಬೆಳಿಗ್ಗೆ ನಾನು ಧ್ಯಾನ ಮಾಡ್ಬೇಕಾದ್ರೆ ಫುಲ್ ತಲೆ ಎಲ್ಲ ವೈಬ್ರೇಷನ್ ಆಗ್ತೈತೆ. ಹ್ಮ್ ತಲೆ ಎಲ್ಲ ಮಲ್ಕೊಂಡ್ ಮಾಡಿದ್ರೆ ಕಾಲಿಗೆಲ್ಲ ವೈಬ್ರೇಷನ್ ಆಗ್ತಿತ್ತು. ಹ್ಮ್ ಆಮೇಲೆ ನಾಗರಾಜ ಬರ್ತಾನ್ರಿ ಇವಾಗ. ಹೆಂಗ್ರಿ ಹಿಂಗ್ ಶೆಡಿ ಒಳಗ ಮಾಂಗಲ್ಯ ಸರ ಹಿಡ್ಕೊಂಡ್ ಬರ್ತೈತ್ರಿ. ಆಮೇಲೆ ಹ್ಮ್ ಹಿಡ್ಕೊಂಬಂದ್ ತಂದ್ ಕೊಡ್ತೈತಿ. ಆಮೇಲೆ ಜೋಡಿ ಹಾವುಗಳು ರೀ, ಅದ್ರ ಮೇಲೆ ಅವೆಲ್ಲಾ ಹಿಂಗ ಪಟ್ಟಿ ಪಟ್ಟಿ ಬಿಳಿ ಲೈನ್ ಅದಾವ ಅವು ಹ್ಮ್ ಎರಡು ಸೇರಿ ಆಟ ಆಡ್ತಾ ಇರ್ತಾರ. ಆಟ ಆಡ್ಬೇಕ ನಮ್ಮ ಮನಿಯವರು ಹೊಡೆದ್ ಬಿಟ್ರು, ಸಾಯಿಸಿದ್ರು ಅನ್ನತ್ತಿದ್ದಾರೆ. ಹಂಗೆಲ್ಲಾ ಮಾಡ್ಬಾರ್ದಾಗಿತ್, ನೀವು ಹಿಂಗ್ ಯಾಕ್ ಮಾಡಿದ್ರಿ ಅಂದೆ. ನನ್ಗ್ ಗೊತ್ತಾಗ್ಲಿಲ್ಲ, ಅದು ಇದು ಮಾಡ್ಬಿಟ್ಟೆ ಅಂತಂದ್ರು. ಅದಕ್ಕೆ ಈ ತರ ಎಲ್ಲಾ ಆಗಕತ್ತೈತಲ್ರಿ ಎದಕ್. ಆಮೇಲೆ ಹಾವು ನಮ್ ಪಾಪು ಸುತ್ತು ಬರೋದು. ಎಕ್ಸಿಟ್ ಆದ್ರೆ ಅನ್ಸುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಇಂದ. ಓಕೆ ಮಾಸ್ಟರ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. For meditation, there is no sleep. Because meditation, That's what I was thinking. half an hour meditation is equal to 6 hours of sleep.